ಸೋದರ ಸೋದರರೇ, ನಿನ್ನೆ ತರಗತಿಯಲ್ಲಿ ನಾವು 4 ಹಂತಗಳು ಬಗ್ಗೆ ತಿಳ್ಕೊಂಡು ಅದನ್ನ ವಿವರಣೆ ಬರ್ತಕ್ಕಂಥ 4 ಹಂತಗಳು ಯಾವಪ್ಪ ಅಂದ್ರೆ ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ ಅಂತಕ್ಕಂಥವು ಅವು ಹಂತಗಳು. ಅದರಲ್ಲಿ 4 ದೇಹಗಳು ಬೆಳವಣಿಗೆ ಆಗ್ತಕ್ಕಂಥದ್ದು. ಈ ಬೆಳವಣಿಗೆ ಹೇಗೆ ಆಗುತ್ತೆ, 4 ದೇಹಗಳ ವಿಷಯವೇನು ಅಂತಕ್ಕಂಥದ್ದು ನಿನ್ನೆ ವಾರನೂ ಸ್ವಲ್ಪ ತಿಳ್ಕೊಂಡ್ವು. ಇವತ್ತು ಅದರಲ್ಲಿ ಮುಂದುವರ್ಸ್ಕೊಂಡು ಹೋಗೋಣ. ಈಗ ಇದು ಪ್ರಜ್ಞೆ ಮೇಲ್ಕಂಡ ಪಟ್ಟಿಯಲ್ಲಿ ನಮೂದಿಸಿರುವಂತೆ 4 ದೇಹಗಳ ಮೂಲಕ ಅಭಿವ್ಯಕ್ತವಾಗುತ್ತದೆ. ಯಾವುದನ್ನು ಹೇಳಿದೀವಿ ಮೊನ್ನೆ? ಪಟ್ಟಿ 4 ಅದು ವಿತರ್ಕ, ವಿಚಾರ, ಆನಂದ, ಅಸ್ಮಿತಾ ಅಂತಕ್ಕಂಥದ್ದು 4. ಈ 4ಕ್ಕೂ 4 ದೇಹಗಳು 4 ದೇಹಗಳ ಮೂಲಕ ಅಭಿವ್ಯಕ್ತವಾಗುತ್ತದೆ. ಒಂದೊಂದು ದೇಹದಿಂದ ಒಂದೊಂದು ಅಭಿವೃದ್ಧಿಯಾಗುತ್ತದೆ ಅನ್ನೋದು ಇಲ್ಲಿ ವಿಚಾರ. ಇದರ ಪ್ರಕಾರ ಗುಣಗಳು ಕೆಲಸ ಮಾಡುವ ವಿಶೇಷ ಅಂತಸ್ತಿನ ಮೂಲಕ, ಗುಣಗಳು ಒಂದೊಂದರಲ್ಲಿ ಒಂದೊಂದು ರೀತಿಯ ಗುಣಗಳಿರುತ್ತೆ. ಆ ಗುಣಗಳು ವಿಶೇಷವಾಗಿ ಕೆಲಸ ಮಾಡುವುದರಿಂದ ಆ ದೇಹಗಳು ವೃದ್ಧಿಯಾಗುತ್ತವೆ. ದೇಹವು ವೃದ್ಧಿಯಾದಾಗ, ದೇಹ ಇದೆಯಲ್ಲ ನಮ್ಮ ದೇಹ, ನಮಗೆಲ್ಲರಿಗೂ ಕಾಮದೇಹ ಅಂತಕ್ಕಂಥ ಬಹಳ ಚೆನ್ನಾಗಿ ವೃದ್ಧಿಯಾಗಿದೆ. ಈ ಮನೋದೇಹ, ಈ ಸ್ಥೂಲ ದೇಹ ಇಂತಹದಕ್ಕಿಂತ ಕಾಮದೇಹವೇ ಬಹಳ ವೃದ್ಧಿಯಾಗಿದೆ. ಯಾಕಂದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಅನುಗುಣ ಅಂತಾವು ಇದೆ, ವಿಶೇಷವಾಗಿ ಸಿಗುತ್ತೆ. ಅದಕ್ಕೆ ವಿಶೇಷ ಅಂತಸ್ತಿನ ಮೂಲಕ ವಿತರ್ಕ ಎಂದರೆ ವಿಂಗಡಿಸುವ ವಿಚಾರವುಳ್ಳ ಮನೋದೇಹದ ಪ್ರಜ್ಞೆ. ವಿತರ್ಕ ಅಂತಂದ್ರೆ ವಿಂಗಡಿಸುವಂತಹ ಮನೋದೇಹದ ವಿಂಗಡಣೆ. ಈ ಮನೋದೇಹ ಪ್ರಜ್ಞೆಯ ಕೆಲಸ ಮಾಡಬಲ್ಲದು. ರೂಪ ಮನಸ್ಸು ಎಂದು ಈ ಮನೋದೇಹವನ್ನು ಕರೆಯುವುದು ಉಂಟು. ಈ ಮನೋದೇಹವನ್ನ ರೂಪ ಮನಸ್ಸು ಅಂತಲೂ ಕರೆಯುತ್ತಾರೆ. ಇಲ್ಲಿ 4 ದೇಹಗಳನ್ನು ಯಾವ್ಯಾವ್ದು ಅಂತಾರಂದ್ರೆ, ವಿತರ್ಕ ಅಂದ್ರೆ ವಿಶೇಷ, ಮನೋದೇಹ ಮತ್ತು ಕಾರಣ ದೇಹ. ಇಲ್ಲಿ 4 ಸ್ಥೂಲ ದೇಹವನ್ನು ಕಾಮದೇಹವನ್ನು ಬಿಡ್ತಾರೆ. ಸ್ಥೂಲ ದೇಹ ಕಾಮದೇಹವನ್ನು ಬಿಟ್ಟು ಇಲ್ಲಿ ಯಾವ್ದಪ್ಪ ಬರುತ್ತಂದ್ರೆ ಇದು ವಿತರ್ಕ. ಇದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಮನೋಮಯ ಕೋಶ ಅಂತಕ್ಕಂಥದ್ದು ಅದರ ಮೂಲ ಬೀಜ. ಅದು ಇದರಲ್ಲಿ ಮನೋಮಯ ದೇಹ, ಕಾರಣ ದೇಹ ಅಂತಕ್ಕಂಥದ್ದು ಮನೋದೇಹದಲ್ಲಿ ಇರ್ತಕ್ಕಂಥ ಇವು 2. ಇಲ್ಲಿ ನಮಗೆ ಮೊದಲು ಹಿಂದಿನಿಂದ ನಾವು ಹೇಳ್ತೀವಿ, ಕಾರಣ ದೇಹ ಅಂತಕ್ಕಂಥದ್ದು ಮೇಲಿನ 4 ಉಪಲೋಕಗಳಲ್ಲಿ, ಕೆಳಗಿನದು ಮನೋದೇಹ ಅಂತಕ್ಕಂಥದ್ದು ಇರುತ್ತೆ. ಕಾರಣ ದೇಹ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇವು 2, ಕಾರಣ ದೇಹ, ಮನೋದೇಹ ಅಂತಕ್ಕಂಥದ್ದು ಇವೆರಡು. ಆಮೇಲೆ ವಿಜ್ಞಾನಮಯ ಕೋಶ ಅಂತಕ್ಕಂಥದ್ದು ಬೆಳವಣಿಗೆ ಬರುತ್ತಲ್ಲ, ಅದು ಬುದ್ಧಿದೇಹದಲ್ಲಿ ವಿಜ್ಞಾನಮಯ ಕೋಶ ಬರುತ್ತೆ. ಈ ಕೋಶಗಳು ನಾವು ಭಾರತ ಸಮಾಜ ಪೂಜೆ ಮಾಡುವಾಗ ಆ ಕೋಶಗಳನ್ನು ಹೇಳ್ತೀವಿ. ಮನೋಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಮೇ ಸುದ್ಯಂತ ಅಂತಕ್ಕಂಥದ್ದು ಬರುತ್ತೆ. ಇವು ಆ ಬೀಜವು ಉತ್ತಮವಾಗಿರ್ತಕ್ಕಂಥ ಬೀಜವು ಇದ್ದರೆ ಆ ಬೀಜಕ್ಕೆ ಸಂಬಂಧಪಟ್ಟಂತಕ್ಕಂತಹ ಮರವಾಗಲಿ ಗಿಡವಾಗಲಿ ಉತ್ತಮವಾದ ರೀತಿಯಲ್ಲಿ ಆಗುತ್ತೆ. ಹಾಗೆ ಆ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬೀಜ ಅದು. ಇದು ಇಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ 2 ಬಿಟ್ರು. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಈ 2 ಸ್ಥೂಲ ಲೋಕದಲ್ಲಿ ಬರುತ್ತೆ ಅಂತ ನಾವು. ಒಂದರಲ್ಲಿ ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಈ ಕಾಮದೇಹದಲ್ಲಿ ಆ ಕೋಶವು ಬೀಜ ಇರುತ್ತೆ ಅಂತ ಕೆಲವರಲ್ಲಿ ಹೇಳ್ತಾರೆ. ಇದು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಪದಗಳು ಆ ಕಾಲಕ್ಕೆ ಇದಕ್ಕೆ ತಕ್ಕಂತೆ ಅದನ್ನ ಹೇಳ್ತಾರೆ. ಅದು ಆವಾಗ ಹಿಂಗ್ ಹೇಳಿದ್ರಲ್ಲ, ಇವಾಗ ಹಿಂಗ್ ಬರುತ್ತೆ ಅಂತ ವಾದ ಮಾಡ್ತಕ್ಕಂಥದ್ದು ನಮ್ಮಿಂದ ಆಗಲ್ಲ. ಯಾಕಂದ್ರೆ ಅವ್ರ ತಿಳುವಳಿಕೆ ಇರ್ತಕ್ಕಂಥವ್ರು ಆ ರೀತಿ ಹೇಳ್ತಾರೆ. ಆದ್ರಿಂದ ಇಲ್ಲಿ ಮನೋಮಯ ಕೋಶ ಅಂತಕ್ಕಂಥದ್ದು ಬೆಳವಣಿಗೆ ಆದಾಗ ಆ ಬೀಜ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನೋಮಯ ದೇಹ,
ಕಾರಣ ದೇಹ, ಇವು ಎರಡು ದೇಹಗಳು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಅವು ಆ ಎರಡು ದೇಹಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಏನ್ ಮಾಡಬೇಕು ಎನ್ನುತಕ್ಕಂಥ ಮುಂದೆ ವಿವರಣೆ ಬರುತ್ತೆ. ಆಮೇಲೆ ಈ ಬುದ್ಧಿ ದೇಹ ಅಂತಕ್ಕಂಥದ್ದು ವಿಜ್ಞಾನಮಯ ಕೋಶ. ಅಲ್ಲಿ ವಿಜ್ಞಾನಮಯ ಕೋಶದಿಂದ ಅಲ್ಲಿ ಇರ್ತಕ್ಕಂಥದ್ದು ಯಾವುದಕ್ಕೆ? ಬುದ್ಧಿ ದೇಹಕ್ಕೆ. ಅದು ಎರಡನೇದಾಗಿರ್ತಕ್ಕಂಥ ವಿಚಾರ. ವಿಚಾರ ಅಂತಕ್ಕಂಥದ್ದು ನಿನ್ನೆ 4 ವಿಷಯಗಳು ತಿಳ್ಕೊಂಡವು. ಅಲ್ಲಿ ಅವಿಶೇಷ ಅಂತಕ್ಕಂಥದ್ರಲ್ಲಿ ವಿಜ್ಞಾನಮಯ ಕೋಶ, ಬುದ್ಧಿ ದೇಹ, ಬುದ್ಧಿ ದೇಹ. ಆಮೇಲೆ ಆನಂದಮಯ ಕೋಶ ಅಂತಕ್ಕಂಥದ್ದು ಬರುತ್ತೆ ನೋಡು, ಅದು ಆತ್ಮದೇಹ. ಆತ್ಮದೇಹದಲ್ಲಿ ಆನಂದಮಯ ಕೋಶವು ಬೆಳವಣಿಗೆ. ಆನಂದಮಯ ಕೋಶವು ಚೆನ್ನಾಗಿ ಇದ್ದರೆ ಆಮೇಲೆ ಆತ್ಮದೇಹವು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತದೆ ಅಂತ ಹೇಳ್ತಾರೆ. ಅಲ್ಲಿಗೆ ಮನೋಮಯ ದೇಹ, ಕಾರಣ ದೇಹ, ಬುದ್ಧಿ ದೇಹ, ಆತ್ಮದೇಹ ಅಂತಕ್ಕಂಥದ್ದು ಈ 4 ದೇಹಗಳು ಅಲ್ಲಿಗಾಯ್ತು. ಈ 4 ದೇಹಗಳು ಆದ್ಮೇಲೆ ಅಸ್ಮಿತಾ ಅಂತಕ್ಕಂಥದ್ದು 4ನೇದು ನಿನ್ನೆ ವಾರ ಹೇಳಿದ್ವು. ಅಲ್ಲಿ ಅಲಿಂಗ, ಲಿಂಗ, ಅಲಿಂಗ ಅಂತಕ್ಕಂಥದ್ದು ಅಹಂಕಾರ ತತ್ವ. ಅಲ್ಲಿ ಬರ್ತಕ್ಕಂಥದ್ದು ಅಹಂಕಾರ ತತ್ವ ಅಂದ್ರೆ ಆತ್ಮದೇಹ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ವಿಷ್ಣು ವಿಷ್ಣುವಲ್ಲ, ಬ್ರಹ್ಮನ ವಾಸಸ್ಥಳ. ಬ್ರಹ್ಮನ ಕರ್ತವ್ಯ ಏನಪ್ಪ ಅಂದ್ರೆ ಸೃಷ್ಟಿ ಮಾಡ್ತಕ್ಕಂಥದ್ದು. ಬ್ರಹ್ಮಂದು ಸೃಷ್ಟಿ ಮಾಡ್ತಕ್ಕಂಥದ್ದು. ಆ ಸೃಷ್ಟಿ ಜೊತೆಗೆ ಮನೋವಿಜ್ಞಾನ ಅಂದ್ರೆ ಮನಸ್ಸು ಸೇರಿದಾಗ ಅದು ನಾನು, ಇದು ನಾನು ಮಾಡಿದೆ. ಸೃಷ್ಟಿ ಮಾಡಿದಾಗಲ್ಲ ಅದು ನಾನೇ ಮಾಡಿದೆ ಅಂತಕ್ಕಂಥ ಅಹಂಭಾವ ಬೆಳವಣಿಗೆ ಆಗುವುದಕ್ಕೆ ಮೂಲ ಕಾರಣ ಅದು ಅಂತ ಅನ್ನೋದನ್ನ ಇಲ್ಲಿ ಅವರು ಬೋಧನೆ ಮಾಡ್ತಾರೆ. ಮತ್ತೊಂದು ಅವರು ಹೇಳ್ತಕ್ಕಂಥದ್ದು ಬರುತ್ತೆ. ಇಲ್ಲಿ ಆತ್ಮ ಇದರಲ್ಲಿ ಬ್ರಹ್ಮನು ಮೂಲ ಸ್ಥಾನ ಆದಿಲೋಕ. ಆತ್ಮ ಅಂತಕ್ಕಂಥದ್ದು ಅಲ್ಲೇ ಆತ್ಮಲೋಕವು ಆತ್ಮ ಇರತಕ್ಕಂಥದ್ದು. ಆದ್ರೆ ನಿಜವಾಗಿ ಆತ್ಮ ಬರತಕ್ಕಂಥದ್ದು ಆದಿಲೋಕದಿಂದ ಬರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಬ್ರಹ್ಮನು ಸೃಷ್ಟಿ ಮಾಡತಕ್ಕಂಥದ್ದು ನಮ್ಮ ಮನೋದೇಹ ಮನಸ್ಸಿನಿಂದ ಸೃಷ್ಟಿ ಮಾಡಿದಾಗ ನಾನೇ ಮಾಡಿದ್ದು, ಇದು ನಾನು ಕಟ್ಟಿದ್ದು, ಇದು ನಾನು ಹೇಳಿದ್ದು ಅಂತಕ್ಕಂಥದ್ದು ಅಹಂಭಾವ ಅಲ್ಲಿ ಬೆಳವಣಿಗೆ ಆಗುತ್ತದೆ. ಈ ಎರಡೂ ಸೇರಿ ಬೆಳವಣಿಗೆ ಆಗುವುದಕ್ಕೆ ಅಸ್ಮಿತಾ ಅಂತ ನಮ್ಮ ಪತಂಜಲಿಯವರು ಹೇಳ್ತಾರೆ. ಅದನ್ನು ಪತಂಜಲಿಯವರು ಅಸ್ಮಿತಾ ಅಂತಾರೆ. ಅಸ್ಮಿತಾ ಅಂದ್ರೆ ಅಲಿಂಗ. ಇಲ್ಲಿ ವಿಶೇಷ, ಅವಿಶೇಷ, ಲಿಂಗ, ಅಲಿಂಗ ಅಂತಕ್ಕಂಥದ್ರ ವಿವರಣೆ ಬರುತ್ತೆ. ಏನು ಹಾಗೆ ಅಂತಕ್ಕಂಥದ್ದು ಬುದ್ಧಿಗೆ ಅತೀತವಾದ ಆತ್ಮತತ್ವವನ್ನು ಅಹಂಕಾರ ತತ್ವ, ಇದನ್ನ ವಿವರಣೆ ಹೇಳಿದ್ನಲ್ಲಿ ಇವಾಗ ಬುದ್ಧಿಗೆ ಅತೀತವಾದ ಆತ್ಮತತ್ವವನ್ನು ಅಹಂಕಾರ ತತ್ವ ಎಂದು ಕರೆಯುವುದು ಉಚಿತ ಅಂತಾರೆ. ಬುದ್ಧಿ ಆತ್ಮ ಬ್ರಹ್ಮನು ಸೃಷ್ಟಿ ಮಾಡ್ತಕ್ಕಂಥ ಇದು ಬಹಳ ಮುಖ್ಯ. ಇದು ತಿಳ್ಕೊಬೇಕು ನಾವು. ಹೆಂಗ್ ಬರುತ್ತೆ ನಮ್ಗೆ ಅಹಂಕಾರ ಅಂತಕ್ಕಂಥ ನೋಡಿ, ಮೂಲದಿಂದನೇ ಬರುತ್ತೆ. ಸೃಷ್ಟಿ ಮಾಡಿದವನು ಬ್ರಹ್ಮನು. ನಾನು ಮಾಡಿದ್ದು, ಅದ್ರ ಜೊತೆಗೆ ಸೃಷ್ಟಿ ಮಾಡಬೇಕಾದ್ರೆ ಮನಸ್ಸು ಬೇಕು. ಅದು ಕೆಲಸ ಮಾಡಬೇಕಾದ್ರೆ ಮನಸ್ಸಿಟ್ಟು ಅದ್ರ ಹೆಂಗ್ ಮಾಡ್ಬೇಕು ಅಂತ ನಾವು ಮೊದಲು ಡಿವೈಡ್ ಮಾಡ್ಕೋಬೇಕು. ಆ ಸೃಷ್ಟಿ ಮಾಡತಕ್ಕಂಥವನು ಬ್ರಹ್ಮ. ಅದನ್ನ ಆ ಬ್ರಹ್ಮನ ಜೊತೆಗೆ ನಮ್ಮ ಬುದ್ಧಿ ಸೇರಿಕೊಂಡು ಮಾಡ್ತಾ ಇರುವಾಗ ಅಹಂಭಾವ ಅಂತಕ್ಕಂಥದ್ದು ನಮ್ಗೆ ಬೆಳವಣಿಗೆ ಆಗುತ್ತದೆ ಅಂತ ಪತಂಜಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಮನೋಮಯ ದೇಹವನ್ನು ಕರೆಯುವುದೂ ಉಂಟು. ಆ ದೃಷ್ಟಿಯಿಂದಲೇ ಈ ಮನಸ್ಸು ಒಂದು ವಸ್ತುವನ್ನು ಇತರೆ ವಸ್ತುಗಳಿಂದ ಪ್ರತ್ಯೇಕಿಸಿ ತಿಳಿಯಬಲ್ಲದು. ಯಾವಾಗ ತಾನು ಸೃಷ್ಟಿ ಮಾಡಿದ, ಇವಾಗ ನಾವು ಇದು ಪ್ರಾರಂಭ ಮಾಡೋದಕ್ಕೆ ಮೊದಲೇ ನಾನು ಯಾವುದಾದ್ರೂ ಒಂದು ಕಂಪನಿಯವರು ಉತ್ತಮವಾಗಿರ್ತಕ್ಕಂಥ ವಸ್ತುವನ್ನು ತಯಾರು ಮಾಡಿದರೆ ಇಂಥ ಕಂಪನಿಯವರು ನಾವು ತಯಾರು ಮಾಡಿದವು ಅಂತಕ್ಕಂಥದ್ದು ಅವ್ರಿಗಿರುತ್ತೆ. ಆದರೆ ಆ ವಸ್ತುವನ್ನು ನೋಡಿ ಡೂಪ್ಲಿಕೇಟ್ ವಸ್ತು ತಯಾರು ಮಾಡ್ತಕ್ಕಂಥವ್ರು ಬಂದಿರ್ತಾರೆ. ನಮ್ಮ ಸಮಾಜ ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ಅವನ ಬುದ್ಧಿ ಮೊದಲು ಉಪಯೋಗಿಸ್ಕೊಂಡು ಅದನ್ನ ತಯಾರು ಮಾಡಿದ್ದಾರೆ. ಇನ್ನೊಬ್ಬನು ಆ ಬುದ್ಧಿಯನ್ನ ಕಾಪಿ ಶೆಟ್ ಹೊಡೆದ, ಕಾಪಿ ಶೆಟ್ ಹೊಡೆದು ಪೈಪೋಟಿ ಬಂತು. ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ, ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪೈಪೋಟಿ ಬಂದು ವ್ಯವಹಾರ ಮಾಡ್ತೀವಿ. ಆದ್ರೆ ಇದು ದೈವ ಪ್ಲಾನ್. ಇದ್ರಲ್ಲಿ ಆ ರೀತಿಯ ಪೈಪೋಟಿ ಬರಲ್ಲ. ಅಹಂಭಾವ ಅಂತಕ್ಕಂಥದ್ದು ನಮಗೆ ಮಾನವನಿಗೆ, ಮನುಷ್ಯನಿಗೆ ಅಲ್ಲೇನೆ ಪ್ರಾರಂಭವಾಯಿತು. ಅಹಂಕಾರ, ನಾನು, ನನ್ನದು, ನಾನು ಮಾಡಿದೆ ಅಂತ ಇದೇ ತಪ್ಪು. ಹಿಂದೆ ಹೇಳಿದ್ವು, ನಾನು ಅನ್ನೋದನ್ನ ಬಿಟ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು ಅಂತನ ಹೇಳಿದ್ರು ಅಂತ ಅನ್ನೋದು. ಹಾಗೆ ಅದು ತಪ್ಪು. ಅಹಂಭಾವ ಇದರ ಒಡನಾಟವೆಲ್ಲವೂ ರೂಪವುಳ್ಳ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು.
ಇದೇನು ಒಡನಾಟ ಅಂತಂದ್ರೆ ಓಡಾಟ ವ್ಯವಹಾರ ನಿನ್ನ ಬೌಂಡ್ರಿ ಅಂತನಲ್ವಾ, ಇವೆಲ್ಲ ಹೇಳ್ಕೊಳ್ಳೋದು ರೂಪ ಇರ್ತಕ್ಕಂಥದಕ್ಕೆ ಮಾತ್ರ. ರೂಪ ಏನೇ ಇಂಥ ಕುರ್ಚಿ ಮಾಡಿದೆ ನೀನು, ಅದನ್ನು ನೋಡಿಕೊಂಡು ಇನ್ನೂ ಉತ್ತಮವಾಗಿರ್ತಕ್ಕಂಥ ಕುರ್ಚಿ ಮಾಡಿ ಕಡಿಮೆ ರೇಟ್ ಮಾಡಿ ಇನ್ನೊಬ್ಬನು ಒಂದು ಮನೆ ಕಟ್ತಾನೆ. ಮಾಡ್ತಾರೆ. ಇನ್ನೊಬ್ಬನು ಒಂದು ಮನೆ ಕಟ್ತಾನೆ. ಅಂದ್ರೆ ರೂಪ ಇರ್ತಕ್ಕಂಥದಕ್ಕೆ ಈ ಒಡನಾಟ ಬರ್ತಕ್ಕಂಥದ್ದು. ರೂಪ ಇಲ್ಲದೆ ಇರತಕ್ಕಂಥದ್ದು ಆಗಲ್ಲ. ಈಗ ನಾನು ಉಚ್ಚಾರಣೆ ಮಾಡಿ ಹೇಳಿದ್ರೆ ನಿನ್ನ ಮೇಲೆ ಏನಾದ್ರೂ ಚಾಡಿಗಳು ಹೇಳಿದರೆ ಅದನ್ನ ಕೇಳಿಸ್ಕೊಳ್ಳುತ್ತೆ, ಇಂಥದ್ದಪ್ಪ ಹೀಗೆ ಅಂತ. ನಾನು ಮನಸ್ಸಿನಲ್ಲೇ ಯೋಚನೆ ಮಾಡಿದಾಗ ಹಂಗೆ ಹಿಂಗೆ ಅಂತ ಹಿಂಗ್ ಕೇಳಿಸುತ್ತೆ, ನಿನಗೆ ಕೇಳಿಸ್ಕೊಳ್ಳೋದಿಲ್ಲ, ಅದೇನು ಗೊತ್ತಾಗಲ್ಲ. ಹಾಗೆ ಇದು ಕೆಲಸ ಮಾಡುವುದು, ರೂಪಗಳನ್ನು ವಿಂಗಡಣೆ ಮಾಡುವುದು ಕೆಲಸ. ರೂಪಗಳ ವಿಂಗಡಣೆ ಮಾಡತಕ್ಕಂತಹ ಕೆಲಸ. ರೂಪಗಳ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಉದಾಹರಣೆಗಾಗಿ ಒಂದು ಗೊತ್ತಾದ ಜಾತಿಗೆ ಸೇರಿದ ನಾಯಿಯನ್ನು ಇತರೆ ಜಾತಿಗಳಿಂದ ಪ್ರತ್ಯೇಕಿಸುತ್ತದೆ. ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ, ನಾಯಿ ಅಂತಕ್ಕಂಥದ್ದು ಎಲ್ಲದಕ್ಕೂ ಒಂದೇ ಹೆಸರು. ನಾಯಿ ಅಂದ್ರೆ ಒಂದೇ. ಆದ್ರೆ ನಂತರ ನಾವೇನ್ ಮಾಡ್ತೀವಿ, ನಮ್ಮ ರೂಪ ಬೇರೆ ಪಡಿಸುತ್ತೆ. ನಾಯಿ ಇದು ಬೇರೆ ನಾಯಿ, ಅದು ಬೇರೆ ನಾಯಿ, ಇದು ಜೂಲು ನಾಯಿ, ಅದು ಕಪ್ಪು ನಾಯಿ, ಅದು ಬಿಳಿ ನಾಯಿ, ಇದು ಉದ್ದ ಇದೆ, ಇದು ಆ ತರ ಇದೆ ಅಂತಕ್ಕಂಥದ್ದು. ನಂತರ ಆ ನಾಯಿಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಾಯಿ ಅಂತಕ್ಕಂಥದ್ದು ಒಂದೇ, ಅದು ರೂಪ ಇದೆ. ಆ ರೂಪಗಳನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಸಾಮರ್ಥ್ಯ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ ಅನ್ನುವುದು ಇದು. ಪ್ರತ್ಯೇಕಿಸುತ್ತದೆ. ಅನಂತರ ಆ ಜಾತಿಗೆ ಸೇರಿದ ಇತರೆ ನಾಯಿಗಳಿಂದ ತನ್ನ ನಾಯಿಯನ್ನು ಪ್ರತ್ಯೇಕಿಸಿ ತಿಳಿಯುತ್ತದೆ. ನಾಯಿಗಳ ಪೈಪೋಟಿ, ನೋಡು ನನ್ನ ನಾಯಿ ಚೆನ್ನಾಗಿದೆ, ನಿನ್ನ ನಾಯಿ ಹೆಂಗಿದೆ, ನಿನ್ನ ಸಣ್ಣಕಳದಾಗಿದೆ, ನಂದು ಉದ್ದವಾಗಿದೆ, ನಂದು ಚೆನ್ನಾಗಿ ಬೊಗಳುತ್ತೆ, ನೋಡೋದಕ್ಕೂ ಸುಂದರವಾಗಿದೆ ಅಂತಕ್ಕಂಥ ನಾಯಿಗಳ ವರ್ಣನೆ ವಿಂಗಡಣೆ ಮಾಡ್ತಕ್ಕಂಥದ್ದು ಬರುತ್ತೆ. ಆದ್ರೆ ನಾಯಿ ಅಂತಕ್ಕಂಥದ್ದು ಎಲ್ಲದಕ್ಕೂ ಸೇರಿ ಒಂದೇ. ಇದು ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಂತರ ಇವರು ಬೆಳವಣಿಗೆ ಆಗುತ್ತದೆ. ಇದು ವಿಂಗಡಿಸಿ ತಿಳಿಯುವ ಮನೋಭಾವನೆಗೆ ವಿತರ್ಕ ಎಂದು ಹೆಸರು. ಆ ರೀತಿ ವಿಂಗಡಣೆ ಮಾಡಿಬಿಟ್ಟು ಇದು ಬೇರೆ ಅದು ಬೇರೆ ಅಂತ ಮಾಡ್ತಾರಲ್ಲ, ಇದಕ್ಕೆ ವಿತರ್ಕ ಅಂತ ಇದು ಹೇಳ್ತಾರೆ. ಅದಕ್ಕೆ ಈ ವಿಂಗಡಣೆ ಮಾಡುವುದಕ್ಕಾಗಿ ವಿತರ್ಕ ಎಂದು ಹೆಸರು. ಮನಸ್ಸು ಉಳಿದ ವಸ್ತುಗಳನ್ನೆಲ್ಲ ಬಿಟ್ಟು ಮೇಲ್ಕಂಡಂತೆ ಒಂದು ಗೊತ್ತಾದ ವಸ್ತುವನ್ನೇ ಚಿಂತಿಸುವ ಸಮಾಧಿಯ ಅಂತಸ್ತು. ಇಲ್ಲಿ ಸಮಾಧಿ ಅಂತಂದ್ರೆ ಏನು? ಸಮಾಧಿಯ ಅಂತಸ್ತು ಅಂದ್ರೆ ಅನೇಕ ವಿಷಯಗಳನ್ನು ನಾವು ಧ್ಯಾನ ಕೂತ್ಕೊಂಡಾಗ ಅನೇಕ ವಿಷಯಗಳು, ವಸ್ತುಗಳು ನಮಗ್ ಜ್ಞಾಪಕಕ್ಕೆ ಬರ್ತಾನೆ ಇರುತ್ತೆ, ಬೇಡ ಅಂದ್ರೂ ಬರ್ತಾನೆ ಇರುತ್ತೆ. ಎಲ್ಲವನ್ನು ಬಿಟ್ಟು ಒಂದರ ಮೇಲೆ ಏಕಾಗ್ರವಾಗಿ ಚಿಂತೆ ಮಾಡ್ತಕ್ಕಂಥದ್ದಕ್ಕೆ ಸಮಾಧಿ ಸ್ಥಿತಿ ಎಂದು ಹೆಸರು. ಅನೇಕ ವಿಷಯಗಳು, ವಸ್ತುಗಳು, ಮನುಷ್ಯರು ಎಲ್ಲವೂ ನಮಗ್ ಗೋಚರವಾಗ್ತಾ ಇರುತ್ತೆ. ಎಲ್ಲವನ್ನು ಬಿಟ್ಟು ಏಕಾಂಗಿಯಾಗಿ ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಸಮಾಧಿ ಸ್ಥಿತಿ ಎಂದು ಹೆಸರು. ಸಮಾಧಿ ಸ್ಥಿತಿಗೆ ಹೋದರೆ ಧ್ಯಾನ ಫಲಕಾರಿಯಾಗುತ್ತದೆ ಎಂದು. ಮೊದಲನೇದು, ಈ ರೀತಿ ವಿಂಗಡಿಸಲ್ಪಟ್ಟ ಆ ರೀತಿ ವಿಂಗಡಣೆ ಮಾಡ್ತೀಯಲ್ಲ, ಅದಕ್ಕೆ ವಿಶೇಷ ಎಂದರೆ ಒಂದು ಗೊತ್ತಾದ ಲಕ್ಷಣವುಳ್ಳ ವಸ್ತು ಗುಣಗಳ ವಿಶೇಷ ಪರಿಸ್ಥಿತಿಯನ್ನು ಸೂಚಿಸುತ್ತದೆ. ವಸ್ತುಗಳನ್ನು ವಿಂಗಡಣೆ ಮಾಡಿ ವಿಶೇಷವಾಗಿರ್ತಕ್ಕಂಥದ್ದೇ ಒಂದು, ನಾವು ಹಣ್ಣುಗಳನ್ನ ಸೇಬು ಮತ್ತೊಂದು ವಿಂಗಡಣೆ ಮಾಡ್ತಾರೆ, ಹಿಂಗೆ ಎತ್ಬಿಟ್ಟು ಅವು ಬೇರೆ ಇವು ಬೇರೆ ಇವು ಬೇರೆ ಅಂತ ವಿಂಗಡಣೆ ಮಾಡಲ್ವಾ? ಅದರಲ್ಲಿ ವಿಶೇಷವಾಗಿರುತ್ತೆ, ಚೆನ್ನಾಗಿರ್ತಕ್ಕಂಥದ್ದು ನಿನ್ನ ಪಕ್ಕಕ್ಕೆ ಇಡ್ತಾರೆ. ಇದು ನಮಗೆ ಆ ಬುದ್ಧಿಯಿಂದ ಮೊದಲನಿಂದ ಬಂದಿರತಕ್ಕಂಥದ್ದು, ಈ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದಿರತಕ್ಕಂಥದ್ದು ಅಲ್ಲಿಂದ ಬಂತು. ಎಲ್ಲಿಂದ? ಬ್ರಹ್ಮಲೋಕದಿಂದ. ಬ್ರಹ್ಮನು ಸೃಷ್ಟಿ ಮಾಡ್ತಾನಲ್ಲ, ಆ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ನಮ್ಮ ಮನಸ್ಸು ಸೇರಿ ವಿಂಗಡಣೆ ಮಾಡ್ತಕ್ಕಂಥದ್ದು ನಾನು ಮಾಡಿದ್ದೆ ಅಂತಕ್ಕಂಥದ್ದು ಅಹಂಭಾವ ನಮಗೆ ಅಲ್ಲೇ ಬೆಳವಣಿಗೆ ಆಗುತ್ತದೆ. ಆ ಅಹಂಭಾವವನ್ನು ನಾವು ತಡೆಯಬೇಕು, ಅದನ್ನ ನಿರ್ಮೂಲ ಮಾಡಬೇಕು. ನಿರ್ಮೂಲ ಮಾಡಿದಾಗ ನಾವು ನಾನು ಅನ್ನೋದು ಹೋದ್ರೆ ಹೋದೇನು ಸ್ವರ್ಗಕ್ಕೆ ಅಂತ ನಾಲ್ನುಡಿ ಇದೆಯಲ್ಲ ಹಾಗೆ. ಎರಡನೇ ಅನಂತರ ಅವಿಶೇಷ, ವಿಶೇಷ, ಅವಿಶೇಷ. ಅವಿಶೇಷ ಪರಿಸ್ಥಿತಿ ಎಂದರೆ ಸಾರ್ವತ್ರಿಕ ಲಕ್ಷಣಕ್ಕೆ ಅನ್ವಯವಾಗುತ್ತದೆ. ಸಾರ್ವತ್ರಿಕ ಲಕ್ಷಣಕ್ಕೆ ಅನ್ವಯವಾಗುತ್ತದೆ. ಇದು ತ್ರಿಗುಣಗಳ ಮೂರನೇ ಸೂಕ್ಷ್ಮ ಸ್ಥಿತಿ. ಇದರ ಮೂಲ ಒಂದೊಂದು ಪಂಗಡಕ್ಕೆ ಸೇರಿದ ಎಲ್ಲಾ ವಸ್ತುಗಳ ಮೂಲ ಸ್ವರೂಪ ಅಥವಾ ತತ್ವವನ್ನು ಅರಿಯುವ ಶುದ್ಧ ಮನಸ್ಸು. ಇಲ್ಲಿ ಶುದ್ಧ ಮನಸ್ಸುಕ್ಕೆ
ಯಾರೇ ಮಾಡಿರ್ಲಿ ಏನೇ ಆಗಿರ್ಲಿ ಆ ತತ್ವ ಚೆನ್ನಾಗಿದೆಯಾ, ವ್ಯವಸ್ಥೆ ರೀತಿಯಾಗಿದೆ, ನೀನ್ ಮಾಡಿದ್ರು ಒಂದೇ, ನಾನ್ ಮಾಡಿದ್ರು ಒಂದೇ. ಅದು ಶುದ್ಧ ಮನಸ್ಸು ಆ ರೀತಿ ವಿಂಗಡಣೆ ಮಾಡಲ್ಲ. ಯಾರೇ ಆಗ್ಲಿ ಉತ್ತಮದು ಚೆನ್ನಾಗಿದೆ ಆಗಿದೆ ಅಂತಕ್ಕಂಥದ್ದು ಶುದ್ಧ ಮನಸ್ಸಿನ ಲಕ್ಷಣ. ಇದು ಎಲ್ಲಾ ವಸ್ತುಗಳು ಮೂಲ ಸ್ವರೂಪ ಅಥವಾ ತತ್ವವನ್ನು ಅರಿಯುವ ಶುದ್ಧ ಮನಸ್ಸು ಕೆಲಸ ಮಾಡುತ್ತದೆ. ಒಂದು ಪಂಗಡ ಅಥವಾ ಜಾತಿಗೆ ಸೇರಿದ ನಾಯಿ ವರ್ಗಕ್ಕೆಲ್ಲ ಸಮಾನವಾಗಿರುವ ಮುಖ್ಯ ಅಥವಾ ಸಾರಭೂತವಾದ ಲಕ್ಷಣಗಳೆಲ್ಲ ನಾಯಿ ಎಂಬ ಒಂದು ಅಭಿಪ್ರಾಯವು ಸೇರುತ್ತದೆ. ಶುದ್ಧ ಮನಸ್ಸು ಅಂತಕ್ಕಂಥದ್ದು ಎಲ್ಲಾ ಅಭಿಪ್ರಾಯವೂ ನಾಯಿ ಒಂದೇ ಆಯ್ತು. ಅದರಲ್ಲಿ ಬೇರೆ ಬೇರೆ ವಿಂಗಡಣೆ ಮಾಡ್ತಕ್ಕಂಥದ್ದು ನಮ್ಮ ಕೆಲ ಮನಸ್ಸು. ಶುದ್ಧ ಮನಸ್ಸು ಆಗಿರ್ತಕ್ಕಂಥದ್ದು ನಾಯಿ. ನಮಗೆ ಸಾಧಾರಣವಾಗಿ ಅರ್ಥವಾಗುವ ರೀತಿಯಲ್ಲಿ ಈ ಉದಾಹರಣೆ ಕೊಟ್ಟಿದ್ದಾರೆ. ನಾವು ನಾಯಿ ಆದರೂ ಒಂದು ರೀತಿಯಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಗುಣವಿರ್ತಕ್ಕಂಥ ಪ್ರಾಣಿ. ನಂಬಿದವ್ರನ್ನ ಬಿಟ್ಕೊಡಲ್ಲ. ನಾವು ನಂಬಿದವ್ರನ್ನ ಸಂದರ್ಭ ಬಂದಾಗ ಎಲ್ಲ ಮಾಡ್ತೀವಿ. ಈ ರೀತಿ ಇಡೀ ಜಾತಿಗೆ ಸಂಬಂಧಪಟ್ಟ ವಸ್ತುಗಳಿಗೆಲ್ಲ ಸಮಾನವಾಗಿರುವ ಧರ್ಮವನ್ನು ಕಂಡುಹಿಡಿಯುವ ಮನಸ್ಸಿನ ಪ್ರವೃತ್ತಿಗೆ ವಿಚಾರ ಎಂದು ಹೆಸರು. ವಿಚಾರ ಅಂದ್ರೆ ಡೆಫಿನೇಷನ್. ಧರ್ಮವಾಗಿರತಕ್ಕಂಥದ್ದು ಯಾವುದು, ಇದು ಅಧರ್ಮ ಯಾವುದು ಅಂತಕ್ಕಂಥದ್ದು ವಿಂಗಡಣೆ ಮಾಡ್ತಕ್ಕಂಥದ್ದು ಯಾವುದರಿಂದ ಅಂತಂದರೆ ವಿಚಾರ. ವಿಚಾರ ಮಾಡುವುದರಿಂದ ಅದನ್ನ ವಿಂಗಡಣೆ ಉತ್ತಮವಾಗಿರ್ತಕ್ಕಂಥದ್ದು ಯಾವುದು ಅಂತ ಅನ್ನೋದು ವಿಚಾರಣೆ ಇದು ವಿಂಗಡಣೆ ಮಾಡುವುದಕ್ಕಾಗಿ ವಿಚಾರಣೆ ಅಂತ ಅನ್ನೋದು ಬರುತ್ತೆ. ವಿಚಾರ ಎಂದು ಹೆಸರು. ನೋಡು, ಕಂಡುಹಿಡಿಯುವ ಮನಸ್ಸಿನ ಪ್ರವೃತ್ತಿಗೆ ವಿಚಾರವೆಂದು ಹೆಸರು. ಮತ್ತು ಈ ರೀತಿಯಲ್ಲಿ ಸಮಾನವನ್ನು ಸೂಚಿಸುವ ಗುಣಗಳ ಪರಿಸ್ಥಿತಿಗೆ ಅವಿಶೇಷ. ಈ ರೀತಿಯಲ್ಲಿ ಸಮಾನವನ್ನು ಸೂಚಿಸುವ ಗುಣಗಳ ಪರಿಸ್ಥಿತಿಗೆ ಅವಿಶೇಷವೆಂದು ಹೆಸರು. ಈ ರೀತಿ ಶುದ್ಧ ಮನಸ್ಸು ಕೆಲಸ ಮಾಡತಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಸಂಪ್ರಜ್ಞಾತ ಸಮಾಧಿ, ಉತ್ತಮವಾಗಿರ್ತಕ್ಕಂಥ ಉತ್ತಮ ಮನಸ್ಸು ಮಾಡ್ತಕ್ಕಂಥ ವಿಚಾರ ಬೆಳೆಸ್ತಕ್ಕಂಥದ್ದಕ್ಕೆ ಸಂಪ್ರಜ್ಞಾತ ಸಮಾಧಿ. ಸಮಾಧಿ ಅಂತಂದ್ರೆ ಒಂದೇ ವಸ್ತು ಮೇಲೆ ನಿಖರವಾಗಿರ್ತಕ್ಕಂಥದ್ದು. ಒಂದೇ ವಸ್ತು ಅಂತಂದ್ರೆ ಬೇರೆ ಬೇರೆ ಕೆಲಸಕ್ಕೆ ಬಾರದ ವಸ್ತುಗಳಾಗ್ಬೋದು. ನಾನು ಬರೀ ನಾವು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಕ್ಕಂಥದ್ದು ಇದ್ರೆ ಅದು ಸರಿಯಲ್ಲ. ಅದೇನದು ಸಂಪ್ರಜ್ಞಾತ ಸಮಾಧಿ, ಎಲ್ಲರಿಗೂ ಉಪಯೋಗವಾಗತಕ್ಕಂಥ ವಿಷಯದ ಕಡೆ ಗಮನ ಕೊಡೋಣ ಅಂತ ಅನ್ನೋದು ನಮ್ಮ ಬುದ್ಧಿ ಅನ್ನೋದು ಆ ರೀತಿ ಹೇಳುದು. ಮನಸ್ಸು ಆ ರೀತಿ ಮಾಡಲ್ಲ. ಮನಸ್ಸು ಬೇರೆ, ಚಂಚಲ, ನೀನು ಬೇರೆ ನಾನು ಬೇರೆ ಅಂತಕ್ಕಂಥದ್ದು ವಿಂಗಡಣೆ ಮಾಡಿಬಿಡುತ್ತೆ. ಬುದ್ಧಿ ಅಂತಕ್ಕಂಥದ್ದು ಆ ರೀತಿ ಮಾಡಲ್ಲ. ಎರಡನೇ ಸೂಕ್ಷ್ಮ ಅಂತಸ್ತು. ಆದರೆ ಸಾಧಾರಣವಾಗಿ ವಿಚಾರ ಪರರು ಅನುಸರಿಸುವ ಈ ಮೇಲ್ಕಂಡ ಎರಡು ವಿಧವಾದ ಪ್ರವೃತ್ತಿಗಳನ್ನೇ ಸಮಾಧಿ ಸ್ಥಿತಿಯ ಸಂಪ್ರಜ್ಞಾತ ಸಮಾಧಿ ಎಂದು ತಿಳಿಯಲ್ಪಡುವುದು. ಸಂಪ್ರಜ್ಞಾತ ಸಮಾಧಿ ಅಂತ ಎರಡರಲ್ಲಿ ತಿಳಿಯಲ್ಪಡುವುದು ಅಂದ್ರೆ ನಾವು ತಿಳಿದುಕೊಳ್ತೀವಿ. ಅದಕ್ಕೆ ಸಂಪ್ರಜ್ಞಾತ ಸಮಾಧಿಯಲ್ಲಿ ಮನಸ್ಸು ಪೂರ್ತ ಹೊರಗಿನ ಪ್ರಪಂಚದ ಸಂಪರ್ಕವನ್ನು ಬಿಡಿಸಿಕೊಂಡು, ಇಲ್ಲಿ ಬಂತು ಮೂಲ, ಹೊರಗಿನ ಪ್ರಪಂಚದ ಸಮಾಧಿಯ ಮನಸ್ಸನ್ನು ಪೂರ್ತ ಹೊರಗಿನ ಪ್ರಪಂಚದ ಸಂಪರ್ಕವನ್ನು ಬಿಡಿಸ್ಕೊಳ್ಳೋದು. ಪಂಚಭೂತಗಳು ಪಂಚೇಂದ್ರಿಯಗಳು ಮುಖಾಂತರ ಹಿಂದಿನ ತರಗತಿ ತಿಳ್ಕೊಂಡವಲ್ಲ, ಈ ಪಂಚೇಂದ್ರಿಯಗಳ ಮುಖಾಂತರ ಪಂಚಭೂತಗಳ ಮೇಲೆ ಇರತಕ್ಕಂತ ಆ ವ್ಯಾಮೋಹವನ್ನು ಬಿಡಿಸ್ಕೋಬೇಕು. ಪಂಚೇಂದ್ರಿಯಗಳ ಆಸೆ ಆಕಾಂಕ್ಷೆಗಳು ಬಿಡಿಸ್ಕೊಂಡು ಹೋಗುತ್ತಲ್ಲ, ಅವುಗಳನ್ನು ನಾವು ಬಿಡಿಸ್ಕೋಬೇಕು. ಪ್ರಪಂಚದ ಸಂಪರ್ಕವನ್ನು ಬಿಡಿಸಿಕೊಂಡು ಮೇಲ್ಕಂಡ ಪ್ರವೃತ್ತಿಗಳಲ್ಲೇ ಲೀನವಾಗುತ್ತದೆ. ಆತನು ಉತ್ತಮವಾಗಿರತಕ್ಕಂಥ ಸನ್ಯಾಸಿ ಆಗಿರತಕ್ಕಂಥ ಒಂದು ಪ್ರಪಂಚದ ಕಡೆ ಗಮನ ಇಲ್ಲ. ಅವನ ಗಮನವು ಪೂರ್ಣವಾಗಿ ಭಗವಂತ ಅಥವಾ ಸೃಷ್ಟಿಕರ್ತನು ಯಾವ ರೀತಿ ಮಾಡಿದ, ಹೇಗಾಯ್ತು ಈ ಪ್ರಪಂಚ, ನಾವು ಈ ಪ್ರಪಂಚಕ್ಕೆ ಏನು ಕೊಡುಗೆ ಕೊಡಬೇಕು ಅಂತಕ್ಕಂಥ ಗಮನವೇ ಇರುತ್ತೆ. ಅದು ಸಾಧಾರಣವಾಗಿರತಕ್ಕಂಥ ನಮ್ಮಂತವರು ಸನ್ಯಾಸಿ ಆದ್ರೆ ಯಾರ್ಯಾರು ಬರ್ತಾ ಇದ್ರೆ ನಮ್ಗೇನ್ ಸಿಗುತ್ತೆ ಅನ್ನೋದು ಇರುತ್ತೆ. ಸಮಾಧಿಯಲ್ಲಿ ಹೊರಗಿನ ಪ್ರಪಂಚದ ಜ್ಞಾನವಿರುವುದಿಲ್ಲ. ಸಮಾಧಿಯಲ್ಲಿ ಹೊರಗಿನ ಪ್ರಪಂಚದ ಜ್ಞಾನ ಇರಲ್ಲ. ಇದಕ್ಕೆ ನಾವು ಧ್ಯಾನ ಮಾಡ್ತಾ ಇರುವಾಗ ಬೇರೆ ಎಲ್ಲಿ ಯಾವ ಶಬ್ದವಾಗಲಿ, ಮತ್ತೊಂದಾಗಲಿ, ಯೋಚನೆ ಆಗಲಿ, ಭಾವನೆ ಆಗಲಿ ಏನು ಬರಲ್ಲ. ನಾವು ಪೂರ್ಣವಾಗಿ ಆ ದೈವದ ಚಿಂತನೆಯಲ್ಲೇ ಸಮಾಧಿ ಅಂತಂದ್ರೆ ಬೇರೆ ಯಾವುದು ಚಿಂತೆ ಇಲ್ಲದಿರ ಯಾವನ್ನು ಗುರಿ ಇಟ್ಕೊಂಡಿರ್ತವೋ
ಅದನ್ನ ಮೇಡಮ್ ರಾವರ್ಟ್ಸ್ಕರ್ ಹೇಳ್ತಾರೆ, ಧ್ಯಾನ ಮಾಡುವಾಗ ಏನಂತಂದ್ರೆ ಬೇರೆ ಯಾವುದೇ ಯೋಚನೆ ಬೆಂಕಿ ಪೆಟ್ಟಿಗೆ ಮೇಲೆ ಯೋಚನೆ ಮಾಡುವಂತ ಅಷ್ಟೇ. ಅದು ಬೆಂಕಿ ಪೆಟ್ಟಿಗೆ. ಇನ್ನೊಂದು ಇಲ್ಲಿ ಬರ್ತಿದ್ರು, ಅರ್ಜುನನು ಮೀನನ ಕಣ್ಣುಗ ಬಾಣದಿಂದ ಹೊಡೆಯಬೇಕಂತ ಹೇಳ್ತಾರೆ ದ್ರೌಪದಿಯನ್ನು ಗೆದ್ಕೋಬೇಕಾದ್ರೆ. ಅವ್ರು ನೋಡ್ತಾರೆ, ಇವಾಗೆಲ್ಲ ನೋಡ್ತಾ ಇದ್ದು ಏನಪ್ಪಾ ಅಂದ್ರೆ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಅದ್ನಿಗೆ ಏನು ಕಾಣಿಸೋದಿಲ್ಲ, ಬರೀ ಕಣ್ಣು ಮಾತ್ರ, ಮೀನದ ಕಣ್ಣು ಮಾತ್ರ ಕಾಣಿಸ್ತಾ ಇರ್ತಾರೆ. ಅದು ಸಂಪರ್ಕ, ಬೇರೆ ಯಾವುದೂ ಬೇಡ. ಎಲ್ಲ ಇಲ್ವಲ್ಲಿ ಜನರು ಇದ್ದಾರೆ, ಬಾಣ ಇದೆ, ಬಿಲ್ಲು ಇದೆ, ಆ ತುಪ್ಪರಿಗೆ ಇದೆ, ಎಲ್ಲವೂ ಇದೆ, ನನ್ಗೇನು ಕಾಣಿಸ್ಲಿಲ್ಲ, ಆ ಮೀನಿನ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ. ಅದು ಸಮಾಧಿ ಸ್ಥಿತಿ ಅಂತಂದ್ರೆ ಅದು. ಆ ಸಮಾಧಿ ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಏನು ಯಾವ ಕೆಲಸದ ಮೇಲೆ ಮಾಡಬೇಕಂತಂದ್ರೆ ಆ ಕೆಲಸವು ನೆರವೇರುತ್ತೆ. ಇಲ್ಲಿ ಸಾಧಾರಣ ಜನರಾದ ನಾವೀಗ ಆಂತರಂಗಿಕ ಸಮಾಧಿ ಸ್ಥಿತಿಯ ಲಕ್ಷಣಗಳನ್ನು ತಿಳಿಸುವ ಉದ್ದೇಶದಿಂದ ಪತಂಜಲಿಗಳು ಆ ಮಟ್ಟದ ಮನಸ್ಸು ಕೆಲಸ ಮಾಡುವ ಹೆಗ್ಗುರುತನ್ನು ತಿಳಿಸಿರುತ್ತಾರೆ. ಆ ಏಕದೃಷ್ಟಿಯಿಂದ ನೋಡ್ತಕ್ಕಂಥ ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂಥದ್ದನ್ನು ಯಾವ ರೀತಿ ಹೆಗ್ಗುರುತು ಅಂದ್ರೆ ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದ್ದು ಪತಂಜಲಿಯವರು ಇಲ್ಲಿ ತಿಳಿಸ್ತಾರೆ. ಆದುದರಿಂದ ಮೇಲ್ಕಂಡಂತೆ ವಿಚಾರ ಮಾಡತಕ್ಕವರೆಲ್ಲರೂ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾರೆ ಎಂದು ತಿಳಿಯಕೂಡದು. ಆ ರೀತಿ ಹೇಳ್ಬಿಟ್ರೆ ನಾವೆಲ್ಲರೂ ಸಮಾಧಿ ಸ್ಥಿತಿಯಲ್ಲಿ ಇರ್ತೀವಪ್ಪ ಅಂತಂದ್ರೆ ಎಲ್ಲರೂ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ನೋದನ್ನ ಊಹೆ ಮಾಡುವುದಕ್ಕೆ ಸಮೇತ ಸಾಧ್ಯವಾಗಲ್ಲ ಅಂತ ಹೇಳಿ. ಅದು ಒಂದನೇದಾಯ್ತು. ಎರಡನೆಯದು ಆನಂದ, ಒಂದು ಮೆಟ್ಲದು. ನಮ್ಮ ಮನಸ್ಸು ಬೇರೆ ಬೇರೆ ವಿಂಗಡಣೆ ಮಾಡ್ತಕ್ಕಂಥದ್ದು, ಆ ನಾಯಿಗಳು ಹೋಲಿಕೆ ಮಾಡಿಕೊಂಡು ಆ ರೀತಿ ಎಲ್ಲ ಒಂದೇ ಇರ್ತಕ್ಕಂಥದ್ದು ಬಂದು ಸಮಾಧಿ ಸ್ಥಿತಿಯಲ್ಲಿರಬೇಕು ಅಂತಂದ್ರೆ ಬೇರೆ ಪ್ರಪಂಚದ ಯೋಚನೆ ಭಾವನೆಗಳನ್ನು ಬಿಟ್ಟು ಏಕಾಗ್ರ ರೀತಿಯಲ್ಲಿ ಒಂದೇ ವಸ್ತುವಿನ ಮೇಲೆ ಏಕಾಗ್ರ ರೀತಿಯಲ್ಲಿ ಚಿಂತನೆ ಮಾಡತಕ್ಕಂಥದಕ್ಕೆ ಸಮಾಧಿ ಅಂತ ಹೆಸರು. ಇಲ್ಲಿ ಅನಂತರ ಗುಣಗಳ ಮುಂದಿನ ಅಂತಸ್ತು ಲಿಂಗದ ವಿಷಯಕ್ಕೆ ಬರುತ್ತೇವೆ. ಅಲಿಂಗ ಆಯಿತು, ಇದು ಲಿಂಗದ ವಿಷಯಕ್ಕೆ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಗುರುತು ಇರುತ್ತದೆ. ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆಗಿರತಕ್ಕಂಥ ಗುರುತಿರುತ್ತೆ. ಮನುಷ್ಯರು ಅಂದ್ರೆ ಎಲ್ಲರಿಗೂ ಸೇರಿ ಒಂದೇ ಹೆಸರು. ಆದರೆ ಮನುಷ್ಯರಲ್ಲಿ ವಿವಿಧವಾಗಿರ್ತಕ್ಕಂಥವ್ರು ಇದ್ದಾರೆ. ಉದ್ದಕ್ಕಿರೋರು ಇದ್ದಾರೆ, ಮೋಟಾಗಿರ್ತಕ್ಕಂಥವ್ರು ಇದ್ದಾರೆ, ಕಪ್ಪಗಿರೋರು ಇದ್ದಾರೆ, ಬೆಳ್ಳಗಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ವಿವಿಧವಾಯಿತು. ಮನುಷ್ಯರು ಅಂತಕ್ಕಂಥದ್ದು ಏಕಾಂಗ ಒಂದೇ ಜಾತಿ. ಅದರಲ್ಲಿ ವಿಂಗಡಣೆ ಉದ್ದ, ಮೋಟು, ಕಪ್ಪು, ಬಿಳುಪು ಅಂತಕ್ಕಂಥ ಬರ್ತಲ್ಲ ಈ ರೀತಿ. ಅದನ್ನ ಹಾಗೆ ತನ್ನದೇ ಆದ ಗುರುತು ಇದ್ದು ಮುಂದಿನ ಪ್ರಜ್ಞೆಯ ಅಂತಸ್ತು ಎಂದರೆ ಬುದ್ಧಿಮಟ್ಟದ್ದು. ಮನುಷ್ಯ ಅಂತಕ್ಕಂಥದ್ದು ಒಬ್ಬರೇ, ಆದರೆ ವಿವಿಧವಾಗಿರತಕ್ಕಂಥ ರೂಪಗಳನ್ನು ನಾವೇ ಕಲ್ಪಿಸ್ಕೊಳ್ತೀವಿ. ಇಲ್ಲಿ ವಸ್ತುಗಳು, ವ್ಯಕ್ತಿಗಳು ಬೇರೆ ಬೇರೆಯಾಗಿ ತೋರಿದರೂ ಅವುಗಳೆಲ್ಲವೂ ಒಂದೇ ಪ್ರಜ್ಞೆಯ ಭಾಗಗಳಂತೆ ತೋರುತ್ತವೆ. ವಸ್ತುಗಳು, ವಿಷಯಗಳು ಬೇರೆ ಬೇರೆಯಾಗಿದ್ದರು ಅವೆಲ್ಲವೂ ಒಂದೇ ಅಂತಕ್ಕಂಥದ್ದು ಭಾವನೆ ಬರುತ್ತದೆ. ಮನುಷ್ಯ ಅಂತಕ್ಕಂಥದ್ದು ಅದರಲ್ಲಿ ಬೇರೆ ಬೇರೆ ಆಯ್ತು, ಕಪ್ಪು, ಬಿಳುಪು, ಉದ್ದ, ಅಗಲ, ದಪ್ಪ, ಸಣ್ಣಗೆ ಇರ್ತಕ್ಕಂಥವ್ರು. ಆದರೆ ಬೇರೆ ಬೇರೆ ಆದ್ರೂ ಮನುಷ್ಯ ಅಂತಕ್ಕಂಥದ್ದು ಒಬ್ಬನೇ ಜಾತಿ, ಮನುಷ್ಯ ಅಂತಕ್ಕಂಥದ್ದು. ಯೋಗಿ ಲೆಡ್ಬೀಟ್ರ್ ಅವರು ವಿವರಿಸಿರುವಂತೆ ಎಲ್ಲವೂ ತನ್ನ ವಿವಿಧ ರೂಪಗಳಂತೆ ಅನುಭವವಾಗುತ್ತವೆ. ಯೋಗಿ ಲೆಡ್ಬೀಟ್ರ್ ಹೇಳ್ತಾರೆ, ವಿವರಿಸಿರುವಂತೆ ಎಲ್ಲವೂ ತನ್ನ ವಿವಿಧ ರೂಪಗಳಂತೆ ಅನುಭವವಾಗುತ್ತವೆ. ನಮ್ಮ ಅನುಭವ ಹೇಗಾಗುತ್ತೋ ಅದರಂತೆ ಆಗುತ್ತೆ. ಈಗ ಒಂದು ಕತೆ ಜ್ಞಾಪಕ ಬರುತ್ತೆ. ಕುರುಡರು ಆನೆಯನ್ನು ನೋಡಕ್ ಹೋದ್ರು. ಆನೆ ಅವನು ನೋಡ್ಬಿಟ್ಟು ಕಾಲ್ ಮುಟ್ಟೆ ಏನೋ ಗಂಬ ಇದ್ದಂಗೆ ಇದೆ ಅಂತ ಇನ್ನೊಬ್ಬನ ಕಿವಿ ಮುಟ್ಟು ಏನೋ ಅದು ಕಿವಿಗೆ ಮರವ ಏನಂತಾರೆ ನೋಡಿ, ಇದು ಬೀಸುತ್ತಕ್ಕಂಥದ್ದು ಚಾಟ. ಆ ಚಾಟ ಅನ್ನೋದು ತಿಳಿದು ಅದು ಆ ರೀತಿ ಇದೆ ಅಂತಂದ್ರಂತೆ. ಸೊಂಡೆಲ್ಲ ಹಿಡಿದು ಬಿಟ್ಟು ಹಾವಿದ್ದಂಗೆ ಇದೆ ಅಂತ. ಹಾಗೆ ಅವರವರ ಅನುಭವ ಆ ರೀತಿ ಇತ್ತು. ನಾವು ಅಷ್ಟೇ ಪ್ರಪಂಚದಲ್ಲಿ ಯಾವ್ಯಾವ್ದು ಹೇಗಿದೆ ಏನಂತಕ್ಕಂಥದ್ದು ನಮ್ಮ ಅನುಭವದ ಮೇಲೆ ಅದನ್ನು ಗುರುತು ಹಿಡಿತೀವಿ ಅಂತ ನಾವು. ತಾನೇ ಎಲ್ಲರಲ್ಲೂ ಇರುವುದು ಎಂಬ ಭಾವನೆ ಪ್ರತಿಯೊಬ್ಬನಿಗೂ ಅನುಭವವಾಗುವಂತೆ. ಆದರೆ ಇಲ್ಲಿ ಮೂಲಕ್ಕೆ ಬಂದು ಎಲ್ಲರಲ್ಲೂ ಇರತಕ್ಕಂಥ ಆತ್ಮ ಸ್ವಭಾವವು, ಚೈತನ್ಯವು ಎಲ್ಲರಲ್ಲೂ ಇರತಕ್ಕಂಥದ್ದು ಒಂದೇ ಅಂತಕ್ಕಂಥ ಭಾವನೆ ನಮ್ಗೆ. ಈ ಭಾವನೆ ಬರ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಕ್ಕಂಥವನು
ಆ ವಿಷಯವನ್ನು ತಿಳ್ಕೋಬೇಕು ಅಂತಕ್ಕಂಥ ಮನಸ್ಸು ಇರ್ತಕ್ಕಂಥವನಿಗೆ ಎಲ್ಲರಲ್ಲೂ ಇರ್ತಕ್ಕಂಥ ಚೈತನ್ಯವು ಒಂದೇ ಅನ್ನುವ ಭಾವನೆ ಅವನಲ್ಲಿ ಹುಟ್ಟಬೇಕು. ಆದುದರಿಂದಲೇ ಈ ಸಮಾಧಿ ಮಟ್ಟದಲ್ಲಿ ಆನಂದದ ಅನುಭವವಾಗುತ್ತದೆ. ಆ ಸಮಾಧಿ ಮಟ್ಟಕ್ಕೆ ಹೋದರೆ ನಮ್ಗೆಲ್ಲರಿಗೂ ಆನಂದವಾಗುತ್ತೆ. ಇಲ್ಲಿ ನಾವು ಮನುಷ್ಯರು ಎಲ್ಲ ಮನುಷ್ಯರು ಏನಪ್ಪಾ ತಿಳುವಳಿಕೆ ಇರ್ತಕ್ಕಂಥವ್ರು, ಎಲ್ಲರಲ್ಲಿ ಇರ್ತಕ್ಕಂಥ ರಕ್ತ ಒಂದೇ ಹರಿಯತಕ್ಕಂಥದ್ದು, ಎಲ್ಲರೂ ಭಗವಂತನ ಪ್ರೇರಣೆಯಿಂದ ಬಂದಿರತಕ್ಕಂಥವರೇ ಅನ್ನುವ ಮನೋಭಾವನೆ ನಮ್ಮಲ್ಲಿ ಗಟ್ಟಿಯಾಗಿ ನಿಂತಾಗ ಆನಂದಮಯವಾಗಿರ್ತೀವಿ. ಇಲ್ಲಿ ಜನರನ್ನು ನೋಡಿದ ತಕ್ಷಣ ಅವನು ಬೆಳ್ಳಗಿದ್ದಾನೆ, ಅವನು ಕುಳ್ಳಗಿದ್ದಾನೆ, ಅವನು ಒಳ್ಳೆ ಶರ್ಟ್ ಹಾಕಿದ್ದಾನೆ, ಅವನು ಒಳ್ಳೆ ಸೀರೆ ಹುಟ್ಟಿದ್ದಾರೆ ಅಂತಕ್ಕಂಥ ಈ ಭಾವನೆಗಳು ಹೋದಾಗ ಆನಂದ ಎಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಆನಂದ ಬರಲ್ಲ. ಅವಾಗ ಏನಾಗುತ್ತೆ? ಸಂಕಟ ಬರುತ್ತೆ, ಕೋಪ ಬರುತ್ತೆ, ಮಾಡಬಾರದ ಕಿರುಕುಳ ಮಾಡೋಣಪ್ಪ ಅವರಿಗೆ ಅಂತ ಬುದ್ಧಿ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ, ಅಂತಸ್ತು ತೋರ್ತಾರೆ. ಈ ಸಮಾಧಿ ಮಟ್ಟದಲ್ಲಿ ಆನಂದದ ಅನುಭವವಾಗುತ್ತದೆ. ಒಬ್ಬರೇ ಏಕಾಂಗಿಯಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಒಂದೇನಪ್ಪ ಅಂದಾಗ ಆನಂದವು ಉಂಟಾಗುತ್ತದೆ. ಸಮಾಧಿಗೆ ಹೋದಾಗ ಎಲ್ಲವೂ ಒಂದೇ ಅಂದಾಗ ಆವಾಗ ಅವನಿಗೆ ಆನಂದವು ಅಂತಕ್ಕಂಥದ್ದು ಸಿಗುತ್ತದೆ. ಅದಕ್ಕೆ ಧ್ಯಾನ ಮಾಡ್ತಕ್ಕಂಥದ್ರಲ್ಲಿ ಆನಂದ ಸಿಗುತ್ತದೆ. ನಾವು ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡೋದನ್ನು ಕಲ್ತ್ಕೋಬೇಕು. ಆಮೇಲೆ ಮೂರನೇದಾಯ್ತು. ನಾಲ್ಕನೇದು ಆನಂದ ಅಂತಕ್ಕಂಥದ್ದು ಹೇಗೆ ಅನ್ನೋದು ವಿವರಣೆ ಕೊಟ್ಟರು. ನಾಲ್ಕನೇದು ಅಸ್ಮಿತಾ. ಅಸ್ಮಿತ ಮುಂದಿನ ಅಂತಸ್ತು ಗುಣಗಳ ಅಲಿಂಗ ಎಂದರೆ ಪ್ರಜ್ಞೆಯ ವಿಷಯವಾದ ವ್ಯಕ್ತಿಗಳು ವಸ್ತುಗಳು ಮರೆಯಾಗಿ ಪ್ರಜ್ಞೆ ಮಾತ್ರ ತಾನೇ ತಾನಾಗಿ ತಾಂಡವಾಡುತ್ತಾ ಇರುತ್ತದೆ. ಪ್ರಜ್ಞೆ ಅಂತಕ್ಕಂಥದ್ದು ಮೂಲ. ಮನುಷ್ಯರಲ್ಲಿ ಪ್ರಜ್ಞೆ ಇದೆ, ಜಂತುಗಳಲ್ಲಿ ಪ್ರಜ್ಞೆ ಇದೆ, ಹುಳು ಉಪ್ಪುಳುಗಳಲ್ಲಿ ಸಮೇತ ಪ್ರಜ್ಞೆ ಇದೆ. ಆ ಪ್ರಜ್ಞೆ ಅಂತಕ್ಕಂಥದ್ದು ಎಲ್ಲಾದ್ರಲ್ಲೂ ಚೈತನ್ಯ, ಆ ಪ್ರಜ್ಞೆನೇ ಇರುವುದು. ಆದ್ರೆ ಒಂದೊಂದರಲ್ಲಿ ಒಂದೊಂದು ರೀತಿ ಪ್ರಜ್ಞೆ ಅನ್ನೋದು ಬೆಳವಣಿಗೆ ಆಗಿದೆ. ಲಿಂಗ ಅಂತಸ್ತಿನಲ್ಲಿ ಪ್ರಜ್ಞೆ ಮತ್ತು ಪ್ರಜ್ಞೆಗೆ ವಿಷಯವಾದ ವಸ್ತುಗಳು, ವ್ಯಕ್ತಿಗಳು ಎರಡೂ ಪ್ರಧಾನವಾಗಿರುತ್ತವೆ. ಇಲ್ಲಿ ಅಲಿಂಗ ಅಂತಸ್ತಿನಲ್ಲಿ ಪ್ರಜ್ಞೆ ಪ್ರಧಾನವಾಗಿರುತ್ತದೆ. ಅಲಿಂಗ ಅಂತಕ್ಕಂಥ ಅಂತಸ್ತಿನಲ್ಲಿ ಪ್ರಜ್ಞೆ ಪ್ರಧಾನವಾಗಿ ಇರುತ್ತದೆ. ವಸ್ತುಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತವೆ. ಪ್ರಜ್ಞೆ ಅನ್ನೋದು ಎಲ್ಲರಲ್ಲಿ ಇರ್ತಕ್ಕಂಥದ್ದು ಪ್ರಜ್ಞೆ ಒಂದೇ ಅಂತಕ್ಕಂಥದ್ದು ನಮ್ಮ ಭಾವನೆಯಲ್ಲಿ ಬೆಳವಣಿಗೆ ಆದಾಗ ಆ ವಸ್ತುಗಳನ್ನ ಕಳೆದುಕೊಳ್ಳುತ್ತೆ. ವಸ್ತುವೆಲ್ಲ ಮುಖ್ಯ, ಆ ಪ್ರಜ್ಞೆ ಮುಖ್ಯವು. ಎಲ್ಲರಲ್ಲೂ ಇರ್ತಕ್ಕಂಥ ಪ್ರಜ್ಞೆಗೂ ಒಂದೇ. ಎಲ್ಲರೂ ನಾವು ಭಗವಂತನ ಸ್ವರೂಪರು, ಭಗವಂತನಿಂದ ಬಂದಿರತಕ್ಕಂಥವ್ರು. ಆ ನಿಯಮ ಅದನ್ನು ತಿಳುವಳಿಕೆ ಬಂದರೆ ದ್ವೇಷ ಆಸೆಗಳು ಯಾರಲ್ಲಿ ಬೆಳವಣಿಗೆ ಆಗಲ್ಲ. ಉದಾಹರಣೆಗಾಗಿ ಚಿನ್ನದ ಉಂಗುರ, ಬಳೆ ಮತ್ತು ಕಂಠಿಹಾರ, ಈ ಮೂರು ಒಡವೆಗಳು ಮೇಜಿನ ಮೇಲೆ ಇರುತ್ತವೆ ಎಂದು ಇಟ್ಟುಕೊಳ್ಳೋಣ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಉಂಗುರ, ಆಮೇಲೆ ಬಳೆ, ಆಮೇಲೆ ಕಂಠಿಹಾರ ಹಾಕೊಳ್ತಾರೆ. ಇವು ಮೂರು ಒಂದು ಟೇಬಲ್ ಮೇಲೆ ಇರ್ತಾರೆ. ನಮಗೆ ಉದಾಹರಣೆ ಮುಖಾಂತರ ಅರ್ಥವಾಗಬೇಕು ಅನ್ನೋ ಉದ್ದೇಶನ ಇಲ್ಲಿ ಹೇಳ್ತಾರೆ. ಇಟ್ಟು ಮೂರು ಒಡವೆಗಳು ಮೇಜಿನ ಮೇಲೆ ಇರುತ್ತಿವೆ ಎಂದು ಇಟ್ಟುಕೊಳ್ಳೋಣ. ಅವುಗಳ ಪ್ರತ್ಯೇಕತೆಯನ್ನು ಮಗು ನೋಡುವ ಹಾಗೆ ನೋಡಬಹುದು. ಆ ಟೇಬಲ್ ಮೇಲೆ ಆ ಮೂರು ವಸ್ತುಗಳು ಬಂಗಾರದ ಇದ್ದರೆ ಮಗು ನೋಡಿದ್ರೆ ಏನು ಅನ್ಸುತ್ತೆ? ಏನೋ ವಸ್ತುಗಳಿದೆ ಅನ್ಸುತ್ತೆ ಮಗುವಿಗೆ. ಹಾಗೆ ನೋಡಬಹುದು. ಈ ಸ್ಥಿತಿಯು ಮೊದಲನೇದಾದ ವಿಶೇಷದ ಗುಣ ಅಂತಸ್ತು. ಮೊದಲನೇದ ಹೇಳಿದ್ರ ಗುಣ, ಅದು ಒಂದು ವಸ್ತುವು ಅನ್ಕೊಳ್ತಾನ ಅಷ್ಟೇ. ಇವೆಲ್ಲ ಅಲಂಕಾರ ಮಾಡಿಕೊಳ್ಳುವುದಕ್ಕೆ ಇರುವ ಒಡವೆಗಳು ಎಂದು ಒಬ್ಬ ಹೆಂಗಸು ಭಾವಿಸುತ್ತಾಳೆ. ಮಗು ನೋಡಿದಾಗ ಅವೇನೋ ವಸ್ತುಗಳು ಮೂರಿದೆ ಅನ್ಕೊಳುತ್ತೆ. ಹೆಂಗಸು ಅವನ್ನು ನೋಡಿದಾಗ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು ವಸ್ತುಗಳು ಅಂತ ಅನ್ನೋದು ಇವರ ಭಾವನೆಗೆ ಬರುತ್ತೆ. ನೋಡಿ, ಅವರ ಭಾವನೆ ಇವರ ಭಾವನೆ ಹೆಂಗಿರತ್ತೆ ಅಂತ ಅನ್ನೋದು. ಇದು ಅವಿಶೇಷ ಅಂತಸ್ತಿಗೆ ಸಂಬಂಧಪಟ್ಟಿದ್ದು. ಹೆಂಗಸರು ನೋಡ್ತಾರಲ್ಲ, ನೋಡ್ತಕ್ಕಂಥ ಇದು ಒಡವೆ, ಇದನ್ನ ಬೆರಳಿಗೆ ಹಾಕೊಳ್ಳೋದು ಉಂಗರ, ಆಮೇಲೆ ಬಳೆ, ಕೈಗೆ ಹಾಕೊಳ್ತಕ್ಕಂಥದ್ದು, ಕಂಠಿ ಅಂತಕ್ಕಂಥದ್ದು, ಕುತ್ತಿಗೆ ಹಾಕೊಳ್ತಕ್ಕಂಥದ್ದು ಅವಿಶೇಷ ಅಂದ್ರೆ ಬೇರೆ ಬೇರೆ ವಿಧವಾಗಿದೆ ಅಂತ ಅನ್ನೋದು ಇವಳ ಮನಸ್ಸಿಗೆ ಬರುತ್ತೆ. ಮಗುಗೇನು ಬರುತ್ತೆ?
ಏನೋ ಒಂದು ವಸ್ತು ಎಲ್ಲ ಸೇರಿ ವಸ್ತು ಇದೆ ಅಂತ ಅವನ ಮನಸ್ಸು ಬರುತ್ತೆ. ಸಂಬಂಧಪಟ್ಟ ಮನೋಭಾವನೆ ಅಥವಾ ಇವುಗಳ ಪ್ರತ್ಯೇಕತೆಯನ್ನು ಮತ್ತು ಅವುಗಳೆಲ್ಲವೂ ಯಾವ ಬೆಳೆವುಳ್ಳ ಲೋಹ ಚಿನ್ನದಿಂದ ಮಾಡಲ್ಪಟ್ಟಿದೆಯೋ ಈ ಎರಡು ಮುಖಗಳನ್ನು ಅಕ್ಕಸಾಲಿಗನು ನೋಡುವ ಮನೋಭಾವನೆಯು ಅಲಿಂಗ ಲಿಂಗ. ಅದಕ್ಕೆ ಇಲ್ಲಿ ಲಿಂಗ ಮೂರು ಅದರಲ್ಲೇ ವಸ್ತುಗಳನ್ನು ಬಂಗಾರದ ಒಡವೆಗಳು ಮಾಡ್ತಾರಲ್ಲ, ಈ ಮೂರು ಅದರಲ್ಲೇ ಕಾಣಿಸುವ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇರೋದು. ಅದನ್ನು ಮಗು ಆ ರೀತಿ ನೋಡಿದ್ರು, ಹೆಂಗಸರು ಈ ರೀತಿ ನೋಡಿದ್ರು. ಆಮೇಲೆ ಅಕ್ಕಸಾಲಿಗನು ನೋಡಿದ ತಕ್ಷಣ ಅದು ಚಿನ್ನದಿಂದ ಮಾಡಿರುವುದೇನಾ ಅಂತ ಅನ್ನೋದು ಯೋಚನೆ. ಚಿನ್ನ ಎಲ್ಲವೂ ಚಿನ್ನದಿಂದ ಮಾಡಿರ್ತಕ್ಕಂಥದ್ದೇನ ಮನೋಭಾವನೆಯು ಲಿಂಗ ಅಂತಸ್ತಿಗೆ ಸಂಬಂಧಪಟ್ಟಿದ್ದು. ಏನು ಇದು 4ನೇದು ಲಿಂಗ ಅಂತವಲ್ಲ. ಆ ಲಿಂಗ ಅಂತ ಅನ್ನೋದು ಎಲ್ಲಾ ವಸ್ತುಗಳು ಆಗಿರತಕ್ಕಂಥದ್ದು ಮೂಲ ಯಾವುದು? ಚಿನ್ನದಿಂದ ಅನ್ನುವುದು ಮನದಟ್ಟಾಯಿತು. ಎಲ್ಲವೂ ಯಾವುದಾದ್ರೂ ಏನು ಚಿನ್ನ ಯಾವ್ದು ಮಾರಿದ್ರು ಒಂದೇ ರೇಟೆ, ಚಿನ್ನದಿಂದ ಮಾಡಿರುವುದು ಅನ್ನೋದು ಅರ್ಥವಾಯ್ತು ಅಕ್ಕಸಾಲಿಗನಿಗೆ. ಅಂತಸ್ತಿನಲ್ಲಿ ಒಡವೆಗಳ ರೂಪಗಳು ಮರೆಯಾಗಿ ಚಿನ್ನವು ಒಂದೇ ಪ್ರಧಾನವಾಗಿ ಕಂಡು ಬರುತ್ತದೆ. ಅಕ್ಕಸಾಲಿಗನಿಗೆ ಆ ಒಡವೆಗಳಾಗಿ ಕಾಣಿಸ್ತಾ ಇಲ್ಲ. ಒಟ್ಟು ಟೋಟಲಿ ಎಷ್ಟು ಚಿನ್ನ ಇದೆ, ಒಟ್ಟು ಟೋಟಲಿ ಚಿನ್ನ ಎಷ್ಟಿದೆ, ಅದಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದು ಇವನ ಮನೋಭಾವನೆ. ಒಂದು ಹೆಂಗಸು ನೋಡಿದಾಗ ವಿಂಗಡಣೆ ಮಾಡಿದ್ರು. ಈ ವಸ್ತುವು ಬೆರಳಿಗೆ ಹಾಕೊಳ್ತಕ್ಕಂಥದ್ದು, ಈ ವಸ್ತುವು ಬೆಳೆಗಳಾಗಿ ಹಾಕೊಳ್ತಕ್ಕಂಥದ್ದು, ಇದು ಹಾಕೊಳ್ತಕ್ಕಂಥದ್ದು ಅಂತ ವಿವರಣೆ. ಭೇದ ಅದು ಇದು ಅಂತಂದು ಭೇದ ಭಾವನೆ ಈ ರೀತಿ ವಿಂಗಡಣೆ ಮಾಡಿದ್ರು. ಅಕ್ಕಸಾಲಿಗನು ಎಲ್ಲಾ ಸೇರಿ ಒಂದೇ ಎಷ್ಟು ರೇಟ್ ಬರುತ್ತೆ ಅಂತ ನೋಡಿದ್ರು. ಹುಡುಗನು ಯಾವುದೋ ಒಂದು ವಸ್ತುವಿದೆ ಅಂತಕ್ಕಂಥದ್ದು ಬಂದ. ಆ ರೀತಿಗೆ ಮೂರು ಅದರಲ್ಲಿ ಬಂತು. ನಾವು ಗೊತ್ತಾಗದ್ರೇನೆ ಬರುತ್ತೆ. ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಜೀವನ ನಡೆಸ್ತಾ ಇದ್ದಾಗ ನಮ್ಗೆ ಗೊತ್ತಾಗದಿರೋ ಕೆಲವು ಗುಣಗಳು ಕೆಲವು ವಿಶೇಷವಾಗಿ ನಮ್ಮಲ್ಲೇ ಉದಯವಾಗುತ್ತದೆ ಅನ್ನೋದಕ್ಕೆ ಈ ಉದಾಹರಣೆ. ಇದು ಚಿನ್ನವನ್ನು ಅಪಹರಿಸಬೇಕೆಂಬ ಕಳ್ಳನು ಹೊಂದಿರುವ ಮನೋಭಾವನೆ ಈ ಸಂಪ್ರಜ್ಞಾತ ಸಮಾಧಿ ಅಂತಸ್ತಿನಲ್ಲಿ ಯೋಗಿಯ ಅಭಿವ್ಯಕ್ತ. ಅವೆಲ್ಲ ನೋಡ್ತು. ಒಬ್ಬ ಕಳ್ಳ ನೋಡಿದ್ರೆ ಹೆಂಗ್ ಹೊಡಿಬೇಕು, ಇದ್ರಲ್ಲಿ ಏನ್ ಸಿಗುತ್ತೆ ಅನ್ನೋದು ಅವನ ದೃಷ್ಟಿ. ನೋಡಿ, ಒಂದು ಚಿನ್ನವನ್ನು ಇಟ್ಟು ಎಷ್ಟು ಜನರಿಗೆ ಎಕ್ಸಾಂಪಲ್ ಆಗಿ ತೋರಿಸ್ಕೊಂತ ಬಂದರು. ಅಭಿವ್ಯಕ್ತ ಪ್ರಪಂಚದ ಭಿನ್ನತೆಗಳೆಲ್ಲ ಮೂಲಾಧಾರವಾದ ದೈವಿಕ ಪ್ರಜ್ಞೆಯ ಅಂತಸ್ತಿನಲ್ಲಿರುತ್ತದೆ. ನೋಡು, ದೈವಿಕವಾದ ಪ್ರಜ್ಞೆಯ ಅಂತಸ್ತಿನಲ್ಲಿರುತ್ತದೆ. ಈಗ ಇದ್ರ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಕಳ್ಳನ ಪ್ರಜ್ಞೆ ಏನಿದೆ, ಅದನ್ನ ಹೆಂಗ್ ಹೊಡೆಯಬೇಕು, ಏನ್ ಸಿಗುತ್ತೆ ಅನ್ನೋದು ಅದು ಪ್ರಜ್ಞೆನೆ. ಆಚಾರ್ಯ ಇದರಲ್ಲಿ ಎಷ್ಟು ಚಿನ್ನ ಇದೆ, ಎಷ್ಟು ತೂಕ ಇದೆ, ಚಿನ್ನದಲ್ಲಿ ಡೂಪ್ಲಿಕೇಟ್ ಇದೆಯಾ ಒರಿಜಿನಲ್ ಇದೆಯಾ ಅಂತಕ್ಕಂಥದ್ದು ಅವನ ಪ್ರಜ್ಞೆ ಆ ರೀತಿ ಬೆಳವಣಿಗೆ ಆಯ್ತು. ಹೆಂಗಸಾಗಿರ್ತಕ್ಕಂಥವ್ರ ಪ್ರಜ್ಞೆ, ಅಯ್ಯೋ ಇದು ಒಳ್ಳೆ, ಇದನ್ನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಆಗಿರುತ್ತೆ, ಬ್ಯೂಟಿ, ನಾನು ಸುಂದರವಾಗಿ ಕಾಣ್ತೀನಿ ಅಂತಕ್ಕಂಥ ಆ ಪ್ರಜ್ಞೆ ಆಯಾಮನಲ್ಲಿ ಅದು ಬೆಳೆಯಿತು. ಮಗುವಿನಲ್ಲಿ ಬೆಳವಣಿಗೆ ಏನಿದೆ, ಏನೋ ವಸ್ತು ಇದೆ ಅಂದ್ರೆ ಮಗು ಪ್ರಜ್ಞೆ ಎಷ್ಟು ಬೆಳವಣಿಗೆ ಆಗಿಲ್ಲ. ಇದರಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಪ್ರಜ್ಞೆ ಅರ್ಧ ಅಕ್ಕಸಾಲಿಗಂದು ಹೆಂಗಸರು. ಪ್ರಜ್ಞೆ ಎಲ್ಲದರಲ್ಲೂ ಇದೆ. ಯಾವ ಮಟ್ಟದಲ್ಲಿ ಯಾವ ಅಂತಸ್ತಿನಲ್ಲಿ ಪ್ರಜ್ಞೆ ಬೆಳೆಯುತ್ತದೆ ಅನ್ನೋದಕ್ಕಾಗಿ ಇದನ್ನು ತೋರಿಸ್ತದೆ. ಆಗ ಆತನ ದೃಷ್ಟಿಗೆ ವಸ್ತುಗಳ ಭಿನ್ನತೆಗೆ ಸಂಬಂಧಪಟ್ಟ ರೂಪಗಳು ಬರಿಯಾಗುತ್ತವೆ. ಅಕ್ಕಸಾಲಿಗನಿಗೆ ಆ ರೂಪಗಳು ಏನೇನು ಇದೆಯಲ್ಲ ಅವೆಲ್ಲ ಕಾಣಿಸೋದಿಲ್ಲ. ಟೋಟಲಿ ಚಿನ್ನ ಗಟ್ಟಿ ಮಾಡಿದ್ರೆ ಎಷ್ಟು ತೂಕ ಆಗುತ್ತೆ, ಎಷ್ಟು ಬರುತ್ತೆ, ಅಷ್ಟೇ ಅವ್ರು ಕಾಣಿಸೋದು, ಬೇರೆ ಏನು ಕಾಣಿಸಲ್ಲ. ವಸ್ತುಗಳೆಲ್ಲ ಯಾವ ದೈವಿಕ ಪ್ರಜ್ಞೆಯ ವ್ಯಕ್ತ ರೂಪಗಳು ಆ ದೈವಿಕ ಪ್ರಜ್ಞೆಯು ಎದ್ದು ಕಾಣುತ್ತದೆ. ಇಲ್ಲಿ ಮೂಲಕ್ಕೆ ಬಂದು ಎಲ್ಲಾದ್ರಲ್ಲೂ ಇರ್ತಕ್ಕಂಥ ದೈವಿಕ ಪ್ರಜ್ಞೆ ಒಂದೇ. ಅವರ ಅಂತಸ್ತಕ್ಕೆ ತಕ್ಕಂತೆ ಆ ಪ್ರಜ್ಞೆ ಬೆಳವಣಿಗೆ ಆಗಿದೆ ಅನ್ನುವುದು ಕಡೆಯಲ್ಲಿ ಇಟ್ಟು. ಪ್ರಜ್ಞೆ ದೈವಿಕವಾಗಿರ್ತಕ್ಕಂಥ ಪ್ರಜ್ಞೆ, ಎಲ್ಲಾ ಪ್ರಜ್ಞೆ, ಮಗುಗ್ ಬಂದಿರತಕ್ಕಂಥ ಪ್ರಜ್ಞೆನೂ ದೈವದಿಂದ ಬಂದಿರುವುದೇ, ಅಕ್ಕಸಾಲಿಗನಿಗೆ ಬಂದಿರತಕ್ಕಂಥ ಪ್ರಜ್ಞೆನೂ ದೈವದಿಂದಲೇನೆ, ಹೆಂಗಸು ಬಂದಿರತಕ್ಕಂಥ ಪ್ರಜ್ಞೆನೂ ಆ ದೈವ ಮುಖಾಂತರವೇ ಎಲ್ಲ ಬಂದಿರುತ್ತೆ. ವಿವಿಧವಾಗಿರತಕ್ಕಂಥ ಪ್ರಜ್ಞೆಗಳು ಬೆಳವಣಿಗೆ ಆಗ್ತಕ್ಕಂಥದ್ದು ಮೂಲ ದೈವಿ ಸಂಪತ್ತು. ಸಮಾಧಿಯ 4ನೇ ಅಂತಸ್ತು ಇದು. 4 ಅಂತಸ್ತುಗಳು ಹೇಳಿದ್ರಲ್ಲ, ಈ ಅಂತಸ್ತುಗಳು
ಇದನ್ನು ವ್ಯಕ್ತಪಡಿಸತಕ್ಕ ಗುಣಗಳ ಅಂತಸ್ತಿಗೆ ಅಸ್ಮಿತಾ ಎಂದು ಹೆಸರು. ಇದೆಲ್ಲರದು ಸೇರಿ ಗುಣಗಳಿದೆಯಲ್ಲ, ಇದಕ್ಕೆ ಅಸ್ಮಿತಾ. ಇದು ಸಂಸ್ಕೃತದ ಪದಗಳು. ಆ ಸಂಸ್ಕೃತ ಪದಗಳು ನಮ್ಗೆ ಅರ್ಥವಾಗುವುದಕ್ಕಾಗಿ ಈ ಉದಾಹರಣೆಗಳು. ಅಸ್ಮಿತಾ ಅಂತ ಅದಕ್ಕೆ ಟೋಟಲಿ ಹೆಸರು. ಇದು 18, 19ನೇದಾಯ್ತು. ಈಗ 20ನೇ ಶ್ಲೋಕದಿಂದ ಮನಸ್ಸಿನ ಮೂಲಕ ನೋಡಬಲ್ಲನು ಜೀವಾತ್ಮನು ಪರಿಶುದ್ಧ ಪ್ರಜ್ಞಾ ಸ್ವರೂಪನಿದ್ದಾಗಿಯೋ ಪರಿಶುದ್ಧನಾಗಿದ್ದಾಗಿಯೋ ಮನಸ್ಸಿನ ಮೂಲಕ ನೋಡಬಲ್ಲವನಂತೆ ನೋಡುತ್ತಾನೆ. ಯಾವುದೇ ವಿಷಯವನ್ನು ತಿಳ್ಕೋಬೇಕಾದ್ರೆ ಮನಸ್ಸಿನ ಮೂಲಕವೇ ನಾವು ತಿಳ್ಕೊಳ್ತೀವಿ ಹೊರತು ಬೇರೆ ಯಾವುದರಿಂದ ಆಗಲ್ಲ. ಮನಸ್ಸು ಇಟ್ಟು ಅದನ್ನು ನೋಡಿದಾಗ ಅದು ವ್ಯವಸ್ಥೆ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಎಂದರೆ ಚಿಂತಿಸಲ್ಪಡುವ ವಿಷಯದೊಡನೆ ಬೆರೆತು ಹೋಗುತ್ತಾನೆ. ಅಂದರೆ ನಾವು ಚಿಂತನೆ ಯಾವುದರಲ್ಲಿ ಮಾಡ್ತಾ ಇರ್ತೀವೋ ಆ ವಸ್ತುವನ್ನು ಬೆರೆತು ಹೋಗುವುದು. ಅಂದ್ರೆ ನಾವು ಯಾವ್ದಾದ್ರು ಓದ್ತಾ ಇರುವಾಗ ನಮ್ಮ ಮನಸ್ಸು ಪೂರ್ಣವಾಗಿ ಅದರ ಕಡೆ ಗಮನ ಕೊಟ್ಟಾಗ ಆ ವಸ್ತುವು ನಾವು ಒಂದೇ ಆಗ್ಬಿಡ್ತೀವಿ. ನಾವು ಗಮನ ಬಿಟ್ಟು ಓದ್ತಾ ಇರುವಾಗ, ಗಮನ ಬಿಟ್ಟು ಹೇಳ್ತಾ ಇರುವಾಗ ನಮ್ಮ ಮುಂದ್ಗಡೆ ಯಾರಾದ್ರೂ ಹೋಗ್ತಾ ಇರ್ಲಿ ಕಾಣಿಸಲ್ಲ, ಹೋಗ್ತಾ ಇದ್ರು ಕಾಣಿಸಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಪೂರ್ಣವಾಗಿ ಓದುವನ ಕಡೆ ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸವು ನನ್ನ ಮನಸ್ಸು ಒಂದಾದಾಗ ಬೇರೆಯವರು ಬಂದರೆ ಅದು ನಮಗೆ ಗೋಚರವಾಗುವುದೇ ಇಲ್ಲ ಅನ್ನೋದಕ್ಕೆ ಇದು ಸಾಕು. ದೃಶ್ಯ ಎಂದರೆ ದೇಶ ಕಾಲಗಳಿಗೆ ಒಳಪಟ್ಟ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು 18 ಮತ್ತು 19ನೇ ಸೂತ್ರಗಳ ಮೂಲಕ ವಿವರಿಸಿದ ನಂತರ ಪತಂಜಲಿಗಳು ಈಗ 18, 19ನೇದು 4 ಅಂತಸ್ತುಗಳು, 4 ದೇಹಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು 18, 19ನೇ ಸೂತ್ರದಲ್ಲಿ ಇದುವರೆಗೂ ವಿವರಣೆ ಪತಂಜಲಿಯವರು ಕೊಟ್ಟರು. ಈ ಸೂತ್ರದಲ್ಲಿ ದ್ರಷ್ಟ ಅಂದರೆ ನೋಡುವ, ತಿಳಿಯುವ. ದ್ರಷ್ಟ ಅನ್ನೋದು ಸಂಸ್ಕೃತದಲ್ಲಿ ನೋಡುವವನು, ತಿಳಿಯುವನು. ನೋಡ್ಬೇಕು ಮೊದಲು, ನಂತರ ತಿಳಿಬೇಕು. ನಾವು ನೋಡ್ಬಿಟ್ಟು ಇದೇನು ವಸ್ತು ಅನ್ನೋದು ಅರ್ಥ ಮಾಡ್ಕೊಳ್ತೀವಿ. ನೋಡೋದನ್ನೇ ಇದ್ರೆ ಹೆಂಗಾಗತ್ತೆ? ಹಾಗೆ ದ್ರಷ್ಟ ಅಂದ್ರೆ ನೋಡುವವನು, ತಿಳಿಯುವನು ಎಂದು ಅರ್ಥ. ಎಂದರೆ ಜೀವಾತ್ಮ ಅಥವಾ ಪುರುಷನ ಲಕ್ಷಣವನ್ನು ತಿಳಿಸಲು ಯತ್ನಿಸಿರುತ್ತಾನೆ. ಇಲ್ಲಿ ಇನ್ನೂ ಮುಂದಕ್ಕೆ ಹೋದ್ರೆ ಜೀವಾತ್ಮ ಪುರುಷಾತ್ಮ ನೋಡುವುದನ್ನು. ಜೀವಾತ್ಮ ಪುರುಷಾತ್ಮ, ಜೀವಾತ್ಮ ಅಂದ್ರೆ ಏನು, ಪುರುಷಾತ್ಮ ಅಂದ್ರೆ ಏನು ಅಂತಕ್ಕಂಥ ಭಾವನೆ ವ್ಯವಸ್ಥೆ ರೀತಿಯನ್ನು ನಾವು ತಿಳ್ಕೋಬೇಕು. ಅಥವಾ ಪುರುಷನ ಲಕ್ಷಣವನ್ನು ತಿಳಿಸಲು ಯತ್ನಿಸುತ್ತಾರೆ. ಇದು ಏನೆಂದರೆ ಪುರುಷನ ಲಕ್ಷಣವನ್ನು ತಿಳಿಯುವುದು ಮೊದಲನೆಯದಕ್ಕಿಂತ ಕಷ್ಟವಾದದ್ದು. ಎಂದರೆ ದೃಶ್ಯಕ್ಕಿಂತ ಪುರುಷನ ಲಕ್ಷಣವನ್ನು ತಿಳ್ಕೊಳ್ತಕ್ಕಂಥದ್ದು ಕಷ್ಟವಾಗಿರತಕ್ಕಂಥದ್ದು. ಏಕೆಂದರೆ ಪುರುಷನು ಪರಿಶುದ್ಧವಾದ ಅರಿವಿನ ಸ್ವರೂಪವನ್ನು ಆತನ ನಿಜ ಸ್ವರೂಪದ ಮೇಲೆ 7 ಆವರಣ ಅಥವಾ ಕವಚಗಳು ಮುಚ್ಚಿಕೊಂಡಿರುತ್ತವೆ. ಪುರುಷನ ಆವರಣದ ಸುತ್ತಲೂ 7 ಕವಚಗಳು ಸುತ್ತಬೇಕು. 7 ಕವಚಗಳು ಸುತ್ತಕೊಂಡಿರುತ್ತದೆ ಅಂತ ಅನ್ನೋದು ಹೇಳಿದ್ರು. 7 ಕವಚಗಳು ಅಂತಂದ್ರೆ 2-3 ರೀತಿ ನಮ್ಗೆ ಅರ್ಥವಾಗುತ್ತೆ. ಮುಚ್ಚಲ್ಪಟ್ಟಿರುವುದರಿಂದ ಆತನ ನಿಜ ಸ್ವರೂಪವನ್ನು ತಿಳಿಯುವುದು ಕಷ್ಟವಾಗುತ್ತದೆ. ಅವನ 7 ಪದರಗಳಲ್ಲಿ ಮುಚ್ಚಿರುವುದರಿಂದ ಅದನ್ನ ಆ ವಸ್ತು ಏನು ಹಾಗೆ ಅಂತ ತಿಳ್ಕೊಳ್ತಕ್ಕಂಥದ್ದು ಕಷ್ಟವಾಗುತ್ತದೆ. ಉದಾಹರಣೆಗಾಗಿ ಒಂದು ತುಂಬಾ ಪ್ರಕಾಶಮಾನವಾದ ವಿದ್ಯುತ್ ಶಕ್ತಿ ದೀಪವನ್ನು ನಾನಾ ಬಣ್ಣದ ಹೊದಿಕೆಗಳಿಂದ ಮುಚ್ಚಿದರೆ ಅದರ ಬೆಳಕು ಮಬ್ಬಾಗುವುದು. ಇಲ್ಲಿ ನಮ್ಮಂತವರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ವಿದ್ಯುತ್ ಶಕ್ತಿ ದೀಪ ಉರಿತಾ ಇರುತ್ತೆ. ಅದಕ್ಕೆ 7 ರೀತಿ ಬಣ್ಣ ಇರತಕ್ಕಂಥದನ್ನ ಪೇಪರ್ಗಳನ್ನು ಒಂದೊಂದನ್ನೇ ಪೇಪರ್ ಸುತ್ತಿದಾಗ 7 ಬಣ್ಣಗಳು ಸುತ್ತೀವಿ. ಆ ಬೆಳಕು ಕಾಣಿಸ್ತದೆ ಅಲ್ವಾ? ಇದನ್ನು ಮಾಮೂಲಿಯಾಗಿ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇರೋದು ಯಾರು? ಇದನ್ನು ತೋರಿಸ್ತಾ ಇರೋದು ಐಕೆ ತೈಮಿನಿಯವರು, ಜ್ಞಾನ ಸಂಬಂಧಪಟ್ಟಿದ್ದು. ಅದರ ಬೆಳಕು ಮಬ್ಬಾಗುವುದೇ ಅಲ್ಲದೆ ವಿಧವಾದ ಬಣ್ಣ ಛಾಯೆಗಳಿಂದ ಮಿಶ್ರಗೊಂಡಿರುತ್ತದೆ. 7 ಬಣ್ಣದ ರೀತಿ ಪೇಪರ್ಗಳು ಹಾಕಿದಾಗ ಎಲ್ಲಾ ಬಣ್ಣಗಳು ಮಿಶ್ರವಾಗಿ ನಮಗೆ ಗೋಚರವಾಗುತ್ತದೆ. ಆ ಆವರಣಗಳ ಆಚೆಗೆ ಇರುವ ಸ್ವಚ್ಛ ಬೆಳಕನ್ನು ಯಥಾಸ್ಥಿತಿಯಲ್ಲಿ ತಿಳಿಯಬೇಕಾದರೆ ಆ ಬಲ್ಬ್ ಉರಿತಾ ಇರುತ್ತೆ, ಆದ್ರೆ ಪೂರ್ಣವಾಗಿರತಕ್ಕಂಥ ಆ ಬೆಳಕು ನಮಗೆ ಪೂರ್ಣವಾಗಿ ಕಾಣಬೇಕು ಅಂದ್ರೆ
ಅದರ ಮೇಲೆ ಇರ್ತಕ್ಕಂಥ ಪದರಗಳು ಒಂದೊಂದು ಇದೆಯಲ್ಲ ಒಂದೊಂದನ್ನೇ ಬಿಚ್ಚಬೇಕು. ಬಿಚ್ಚಿದಾಗ ಆವರಣಗಳ ಆಚೆಗೆ ಇರುವ ಸ್ವಚ್ಛ ಬೆಳಕನ್ನು ಯಥಾಸ್ಥಿತಿಯಲ್ಲಿ ತಿಳಿಯಬೇಕಾದರೆ ಆ ಆವರಣಗಳನ್ನು ಒಂದಾದರ ಮೇಲೆ ಒಂದು ಕಳಚಿ ಹಾಕಬೇಕಾಗುತ್ತದೆ. ಈ ಕೆಲಸವನ್ನು ಸಾಧಕನ ಯೋಗ ಮಾರ್ಗದಲ್ಲಿ ಜಯಪ್ರದವಾಗಿ ಮುಂದುವರೆದು ಕೈವಲ್ಯವನ್ನು ಸಾಧಿಸಿದಾಗ ಆ ಉನ್ನತ ನಿಜ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಇಲ್ಲೇ ಕೈವಲ್ಯ ಅಂತಂದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು, ಅಹಂಕಾರ, ಈ ಹರ್ಷಡ್ವರ್ಗಗಳು ಇವೆಲ್ಲ ಒಂದೊಂದನ್ನೇ ಬಿಡಿಸಿಕೊಂಡಾಗ ಕೈವಲ್ಯವಂದ್ರೆ ನಾವಲ್ಲಿ ಸೇರ್ತೀವಿ ಅನ್ನೋದಕ್ಕಾಗಿ ಈ ರೀತಿ ಆ ಬಲ್ಬನ ನಿಜವಾದ ಬೆಳಕು ಕಾಣಬೇಕಾದ್ರೆ ಅದ್ರ ಸುತ್ತಲೂ ಇರತಕ್ಕಂಥ ಬಣ್ಣ ಪೇಪರ್ಗಳನ್ನ ಬಿಚ್ಚಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಹರ್ಷಡ್ವರ್ಗಗಳು ಏನೇನಿದೆಯೋ ಅವೆಲ್ಲವನ್ನು ನಾವು ನಿರ್ಮೂಲ ಮಾಡಿಕೊಂಡಾಗ ನಮ್ಮ ಆತ್ಮದಲ್ಲಿರ್ತಕ್ಕಂಥ ನಿಜವಾದ ಬೆಳಕು ಜ್ಞಾನ ನಮ್ಗೆ ಬರುತ್ತೆ. ಆ ನಿಜವಾದ ಬೆಳಕು ಜ್ಞಾನ ನಮ್ಗೆ ಬಂದಾಗ ಕೈವಲ್ಯ ಸೇರ್ತೀವಿ. ಎಲ್ಲಿಂದ ಬಂದಿವೋ ಅಲ್ಲಿಗೆ ನಾವು ಸೇರ್ತೀವಿ ಅನ್ನೋದಕ್ಕೆ ಈ ಉದಾಹರಣೆ ಕೊಡ್ತೇವೆ. ಆದರೆ ಸಾಧಕನ ಹಿಂದೆ ವಿವರಿಸಿದಂತೆ ಮನೋದೇಹವನ್ನು ದಾಟಿ ಕಾರಣದೇಹದ ಪ್ರಜ್ಞೆ ಮಟ್ಟಕ್ಕೆ ಹತ್ತಿದಾಗ ಆತನಿಗೆ ಉಂಟಾದ ಬದಲಾವಣೆಯು ಅದ್ಭುತವಾಗಿ ತೋರುತ್ತದೆ. ಇಲ್ಲಿ ಮನೋದೇಹ ಕಾರಣ ದೇಹ ಅಂತಕ್ಕಂಥದ್ದು ಮೊದಲೇ ಹೇಳಿದ್ರು. ಅಲ್ಲಿ 2 ದೇಹಗಳು ಬರುತ್ತೆ. ಆ 2 ದೇಹಗಳನ್ನ ಮನೋದೇಹವನ್ನು ದಾಟಿ ಕಾರಣ ದೇಹಕ್ಕೆ ಹೋಗ್ಬೇಕಾದರೆ ನೀನು ಮಾಡಿರ್ತಕ್ಕಂಥ ಪಾಪ ವ್ಯವಸ್ಥೆ ಕೆಟ್ಟದ್ದು ಏನಿದೆಯೋ ಅವು ಮೇಲಕ್ಕೆ ಬರಲ್ಲ. ಕಾರಣ ದೇಹಕ್ಕೆ ಪೂರ್ಣವಾಗಿ ಶೋಧಿಸಿಬಿಟ್ಟು ಉತ್ತಮವಾಗಿರ್ತಕ್ಕಂಥ ಗುಣಗಳು ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥದ್ದೇ ಅಲ್ಲಿ ಮೇಲಕ್ಕೆ ಹೋಗ್ತದೆ. ಅಂದ್ರೆ ನಿಜವಾದ ಸ್ವರ್ಗ ಜೀವನ ಅಲ್ಲೇ ಕಾರಣ ದೇಹದಲ್ಲಿ ಸೇರ್ತೀವಿ. ಮಟ್ಟಕ್ಕೆ ಹತ್ತಿದಾಗ ಆತನಿಗೆ ಉಂಟಾದ ಬದಲಾವಣೆಯು ಅದ್ಭುತವಾಗಿ ತೋರುತ್ತದೆ. ಎಲ್ಲವ ಬಹಳ ವಿಜೃಂಭಣೆಯಿಂದ ಅದ್ಭುತವಾಗಿರ್ತಕ್ಕಂಥ ಲೋಕ ಅದು ಅವನಿಗೆ ಆಗ ಕಾಣಿಸುತ್ತದೆ. ಎಂದರೆ ಹಿಂದೆ ಅನುಭವಿಸದೇ ಇದ್ದಂತಹ ಅರಿವು, ಆನಂದ ಮತ್ತು ಶಕ್ತಿ ವಿಶೇಷಗಳು ಪ್ರಸ್ತಾಪವಾಗುತ್ತವೆ. ಅಲ್ಲಿ ಸುಖ ಕಾರಣ ದೇಹದಲ್ಲಿ ದೇಹಕ್ಕೆ ಹೋದಾಗ ಇವೆಲ್ಲವೂ ಅರಿವು ಯಾವುದು ಇಲ್ಲದಿರ ಉತ್ತಮವಾಗಿರತಕ್ಕಂಥ ಆನಂದಮಯದಲ್ಲಿ ಇರ್ತಾನೆ. ಆನಂದವಾಗಿರ್ತಾನೆ ಅಂತದ್ದು ಕಾರಣ ದೇಹಕ್ಕೆ ಹೋದಾಗ ಆನಂದಮಯವಾಗಿ ಇರ್ತಾನೆ. ಆದಾಗ್ಯೂ ಆ ಪ್ರಜ್ಞೆಯ ಮಟ್ಟವು ಆತನ ನಿಜ ಸ್ವರೂಪದಲ್ಲ. ಆದರೆ ಅಲ್ಲಿ ಹೋಗ್ತೀವಿ, ಆ ಪ್ರಜ್ಞಾ ಮಟ್ಟ ಅವನದೇ ನಿಜ ಸ್ವರೂಪವಲ್ಲ ಅಂತ ನಂತರ ಅಲ್ಲಿ ಒಂದು ಹೋಗ್ತೀವಿ. ಅಲ್ಲಿ ಹೋಗ್ತೀವಿ ಆನಂದಮಯವಾಗಿರ್ತೀವಿ ಅಂತಂದ್ರೆ ಆದರೆ ಅದು ನಿಜ ಸ್ವರೂಪದ್ದಲ್ಲ. ಆ ಪ್ರಜ್ಞೆಯ ಮಟ್ಟವು ಆತನ ನಿಜ ಸ್ವರೂಪದ್ದಲ್ಲ, ನಿಜವಾಗಿರತಕ್ಕಂಥದ್ದಲ್ಲ ಅಂತಾರೆ. ಆತನ ಪ್ರಜ್ಞೆಯು ಇನ್ನೂ ಸೂಕ್ಷ್ಮವಾಗಿರುವುದಿದ್ದಾಗಿಯೋ, ಆ ಪ್ರಜ್ಞೆ ಅನ್ನತಕ್ಕಂಥದ್ದು ಇನ್ನೂ ಸೂಕ್ಷ್ಮವಾಗಿದ್ದಾಗಿಯೋ ಅವುಗಳಿಂದ ಮುಚ್ಚಲ್ಪಟ್ಟಿರುತ್ತದೆ. ಅಲ್ಲೇನೋ ಆನಂದವಾಗಿ ಕಾಣಿಸುತ್ತೆ, ಆದರೂ ಇನ್ನೂ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಸ್ವಂತ ಪ್ರಜ್ಞಾ ಮಟ್ಟದಲ್ಲಿ ಆನಂದಮಯವಾಗಿರುವುದಿಲ್ಲ. ಇನ್ನೂ ಅದಕ್ಕೆ ಕಲ್ಮಶವಂತಕ್ಕಂಥ ಇದ್ದೇ ಇರುತ್ತದೆ. ಎಂದರೆ ಆತನ ನಿಜ ಸ್ವರೂಪದ ಪ್ರಜ್ಞೆಯು ಆ ಇನ್ನೂ ಉಳಿದಿರುವ ಆವರಣಗಳ ಪರಿಮಿತಿಗಳಿಂದ ಬಂಧಿತನಾಗಿರುತ್ತದೆ. ಆ ಇನ್ನೂ ಆವರಣ ನಮ್ಮಲ್ಲಿ ಸೇರಿಕೊಂಡಿರುತ್ತೆ, ಬಂಧಿತವಾಗಿ ಅದರಲ್ಲೇ ಸೇರಿಕೊಂಡಿರುತ್ತದೆ. ನಿಜವಾದ ಆನಂದವು ಅಲ್ಲೂ ಸಿಗುವುದಿಲ್ಲ ಅಂತ ಅರ್ಥ ಇಲ್ಲ. ಆ ನಿಜವಾದ ಆನಂದ ಸಿಗೋಗಿದ್ರೆ ನಾವು ನಂತರ ಸ್ಥೂಲ ಲೋಕಕ್ಕೆ ಹುಟ್ಟುವ ಅವಶ್ಯಕತೆ ಇರಲಿಲ್ಲ. ಇದು ನಾವು ನೋಡ್ಕೋಬೇಕು. ಆದುದರಿಂದ ಕಟ್ಟ ಕಡೆಯ ಕೋಶ ಅಥವಾ ಆವರಣವನ್ನು ಅರೆಗೆಡೆದು ಮುಂದಕ್ಕೆ ಹೋಗುವವರೆಗೆ ಆ ಪರಿಶುದ್ಧ ಪ್ರಜ್ಞಾ ಮಟ್ಟವು ಲಭ್ಯವಾಗುವುದಿಲ್ಲ. ಅಲ್ಲಿ ಪ್ಯೂರಿಫೈ ಆಗ್ಬೇಕು. ಆಗಬಿಟ್ಟು ಆ ಪ್ರಜ್ಞಾ ಮಟ್ಟ ಇನ್ನೂ ಬೆಳವಣಿಗೆ ಆಗಬೇಕು. ಆ ಸ್ಥಿತಿಯೇ ನಿಜವಾದ ದ್ರಷ್ಟನದು, ಅಂದ್ರೆ ಪುರುಷನದು. ದ್ರಷ್ಟನದು ಅಂದ್ರೆ ಪುರುಷ. ಎಲ್ಲದಕ್ಕಿಂತ ಸಾಮರ್ಥ್ಯ ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥದ್ದು ಪುರುಷ ಪ್ರಧಾನತೆ ಅಂತ, ಪುರುಷನು ಅಂತ. ಯಾಕೆ ಗಂಡಸರಿಗೆ ಪುರುಷ ಅಂತ ಇಟ್ಟಂದ್ರೆ ಮನೆಗೆ ಪ್ರಧಾನತೆವಾಗಿರ್ತಕ್ಕಂಥವ್ರು, ಮನೆ ಯಜಮಾನನಾಗಿರ್ತಕ್ಕಂಥವ್ರೆ ಆ ಪದವನ್ನೇ ಬೇಕಂತ ಪುರುಷ ಅನ್ಸುತ್ತಿತ್ತು. ಆದರೆ ಪುರುಷನು ಮನಸ್ಸಿನ ದ್ವಾರ ಯಾವುದಾದರೂ
ವಿಷಯಗಳನ್ನು ಚಿಂತಿಸುತ್ತಿರುವಾಗ ಅದರೊಡನೆ ಬೆರೆತು ಹೋಗುತ್ತಾನೆ. ಯಾವುದಾದ್ರೂ ಒಂದು ವಿಷಯವನ್ನು ನಾವು ಚಿಂತನೆ ಮಾಡ್ತಾ ಇರುವಾಗ ಅವಾಗಲೇ ಹೇಳುದು, ಬೇರೆ ಯಾವ ವಸ್ತು ಯಾರು ಹೋದ್ರು ಯಾರು ಬಂದ್ರು ಏನು ಗೊತ್ತಾಗಲ್ಲ. ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಮನೆ ಒಳಗಡೆಗೆ ಬಂದವನು ಕಳ್ತನ ಮಾಡ್ಕೊಂಡು ಎಲ್ಲ ದೋಚ್ಕೊಂಡು ಹೋದ್ರು ಅವ್ನಿಗೆ ಗೊತ್ತಾಗಲ್ಲ. ಅದ್ರ ಕಡೆನೆ ಮನಸ್ಸು ಪೂರ್ಣವಾಗಿಟ್ಟು ಆ ಕೆಲಸ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಅದರೊಡನೆ ಬೆರೆತು ಹೊಂದಾಗುತ್ತಾನೆ. ಉದಾಹರಣೆಗಾಗಿ ಕನ್ನಡಿಯ ಮುಂದೆ ಇಟ್ಟಿರುವ ಹವಳದ ರಾಶಿಯ ಬಣ್ಣ ಛಾಯೆಯಿಂದ ಕನ್ನಡಿಯು ಮುಚ್ಚಲ್ಪಟ್ಟಿರುತ್ತದೆ. ಕನ್ನಡಿ ಅಂದ್ರೆ ನೋಡ್ಕೊಳ್ತಕ್ಕಂಥದ್ದು. ಅದರ ಮುಂದ್ಗಡೆ ಯಾವುದಪ್ಪ, ಕನ್ನಡಿಯ ಮುಂದೆ ಇಟ್ಟಿರುವ ಹವಳದ ರಾಶಿ. ಹವಳ ಅಂದ್ರೆ ಗೊತ್ತಲ್ಲ, ಅವನು ರಾಶಿ ಹಾಕಿದಾಗ ಇಲ್ಲಿ ಆ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟಿದೆಯಪ್ಪ ಅಂತಂದ್ರೆ ಅಲ್ಲಿ ನಮ್ಗೆ ಕಾಣಿಸುತ್ತೆ, ಅದು ಇಟ್ಕೊಳಕ್ ಆಗತ್ತ, ಅದನ್ನ ಕಾಣಿಸುತ್ತಷ್ಟೇ, ಇಟ್ಕೊಳಕ್ ಆಗಲ್ಲ. ಕನ್ನಡಿಯ ಮುಂದೆ ಇಟ್ಟಿರುವ ಹವಳದ ರಾಶಿಯ ಬಣ್ಣ ಛಾಯೆಯಿಂದ ಕನ್ನಡಿಯ ಮುಚ್ಚಲ್ಪಟ್ಟಿರುತ್ತದೆ. ಆಗ ಕನ್ನಡಿಯ ಸ್ವಚ್ಛ ರೂಪವು ಗೋಚರವಾಗುವುದಷ್ಟೇ. ಆ ಇದು ಕನ್ನಡಿಯಲ್ಲಿ ಇರತಕ್ಕಂಥದ್ದು ಗೋಚರವಾಗಿ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ, ಗೋಚರವಾಗುತ್ತದೆ. ಹೀಗೆ ಪುರುಷನು ಪ್ರತ್ಯಯ ಸ್ವರೂಪನಾದ ಮನಸ್ಸಿನ ಆಚೆ ಹೋದರೆ ಮಾತ್ರ ಆ ಪರಿಮಿತಿಯಿಂದ ಪಾರಾಗಬಲ್ಲನು. ಆ ಪುರುಷನು ಅಂತಕ್ಕಂಥದ್ದು ಆ ಪರಿಮಿತಿ ಇದೆಯಲ್ಲ, ಅದರ ಆಚೆ ಹೋದರೆ ಅದರ ನಿಜವಾದ ಬಣ್ಣ, ನಿಜವಾದ ವ್ಯವಸ್ಥೆನ ಅವನು ಅರಿಯುತ್ತಾನೆ, ತಿಳ್ಕೊಳ್ತಾನೆ. ಕಾರಣ ದೇಹವನ್ನು ಬಿಟ್ಟು ಆ ಗಮನವನ್ನು ಮುಂದಕ್ಕೆ ಹೋದಾಗ ವ್ಯವಸ್ಥೆ ರೀತಿಯಲ್ಲಿ ಅವನು ತಿಳ್ಕೊಳ್ತಾನೆ ಅನ್ನೋದಕ್ಕೆ ಈ ಉದಾಹರಣೆ. ಪ್ರಜ್ಞೆಗೆ ವಿಷಯವಾದ ಈ ಪ್ರಪಂಚ ಇರುವುದು ಜೀವಾತ್ಮ ಸಾಕ್ಷಾತ್ಕಾರಕ್ಕಾಗಿ. ಪ್ರಜ್ಞೆ ಇರುವುದು ಜೀವಾತ್ಮನು ಸಾಕ್ಷಾತ್ಕಾರ ಆಗುವುದಕ್ಕಾಗಿ ಈ ಪ್ರಜ್ಞೆ ಪ್ರಪಂಚದಲ್ಲಿ ನಮ್ಗೆ ಇಟ್ಟಿರುವುದು. ಪ್ರಜ್ಞೆ ಬೆಳೆಸ್ಕೊಳ್ಳಷ್ಟು ನಾವು ಯೋಗ್ಯರಾಗ್ತೀವಿ ಉತ್ತಮ ಪ್ರಜ್ಞೆ ಬಂದಾಗ. ನೋಡಿ, ಪ್ರಜ್ಞೆ ವಿಷಯವಾದ ಈ ಪ್ರಪಂಚ ಇರುವುದು ಜೀವಾತ್ಮನ ಜೀವಾತ್ಮನ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ನಮಗೆ ಪ್ರಜ್ಞೆ ಅನ್ನೋದು ಇರುವುದು. ಆ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ನಾವು ಮುಂದೆ ಬರಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಹಿಂದಿನ ಸೂತ್ರದಲ್ಲಿ ದೃಷ್ಟ ಮತ್ತು ದೃಶ್ಯ ಎಂದರೆ ಜೀವಾತ್ಮನ ಮತ್ತು ಆತನ ಪ್ರಜ್ಞೆಗೆ ವಿಷಯವಾದ ದೃಶ್ಯ ಪ್ರಪಂಚದ ಮೂಲ ಸ್ವರೂಪದ ಪ್ರಕೃತಿ. ದೃಶ್ಯ ಪ್ರಪಂಚ ಅಂತಂದ್ರೆ ನಾವು ನೋಡ್ತಾ ಇರತಕ್ಕಂಥ ಪ್ರಪಂಚ, ಏನೇನು ನೋಡ್ತಾ ಇದ್ದೀವಿ, ಮೂಲ ಪ್ರಕೃತಿನ ನೋಡ್ತೀವಿ ನಾವು. ಇವೆರಡು ಎಷ್ಟು ಒತ್ತಾಗಿ ಮಿಲನವಾಗಿದೆ ಅಂದರೆ ನೀರು ಮತ್ತು ಎಣ್ಣೆಯನ್ನು ಬೆರೆಸಿದಂತೆ ಬೇರೆ ಬೇರೆಯೇ ಸರಿ. ಇವೆಲ್ಲ ನೋಡ್ತಾ ಈ ಪ್ರಪಂಚದಲ್ಲಿ ನೋಡ್ತಕ್ಕಂಥ ವಿಷಯ, ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ಹೆಂಗಿರುತ್ತೆ ಅಂದ್ರೆ, ನೀರು ಮತ್ತು ಎಣ್ಣೆಯನ್ನು ಬೆರೆಸಿದ್ರೆ ಬೆರೆಯುತ್ತವ? ಬೆರೆಯಲ್ಲ, ಹಾಗೆ ಇರುತ್ತದೆ ಅಂತ ಅನ್ನೋದು. ಅಲ್ಲದೆ 18ನೇ ಸೂತ್ರದಲ್ಲಿ ಹೇಳಿರುವ ಪ್ರಕೃತಿ ಇರುವುದು ಜೀವಾತ್ಮನಿಗೆ ಅಗತ್ಯವಾದ ಅನುಭವಗಳನ್ನು ಒದಗಿಸಿ ಆತನಿಗೆ ವಿಮೋಚನೆ ಕೊಡುವುದಕ್ಕಾಗಿದೆ. ಇದುವರೆಗೂ ನಾವು 4 ಅಂತಸ್ತುಗಳನ್ನ ವಿವರಣೆ ಕೊಟ್ರಲ್ಲ, ಒಂದೇ ವಿವರಣೆ ಸಾಕು. ಎಲ್ಲಾ ಸಂಬಂಧಪಟ್ಟ ಬಂಗಾರದ ಒಡವೆಗಳು ಹೇಳಿದ್ರಲ್ಲ, ಒಬ್ಬ ಬಂದು ಒಂದೊಂದು ರೀತಿಯಲ್ಲಿ ಪ್ರಜ್ಞೆ ಅದರ ಮೇಲೆ ತೋರಿಸುತ್ತೆ. ಹಾಗೆ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತು ವ್ಯವಹಾರ ಜೀವನವನ್ನ ನಮ್ಮ ಪ್ರಜ್ಞಾ ಮಟ್ಟವನ್ನು ಬೆಳೆಸಿಕೊಂಡು ಯಾವುದು ಸರಿ ಯಾವುದು ತಪ್ಪು, ಯಾವ ಪ್ರಜ್ಞೆಯಿಂದ ನಾವು ಮುಂದಕ್ಕೆ ಹೋದ್ರೆ ಕೈವಲ್ಯವನ್ನು ಸೇರ್ತೀವಿ ಅನ್ನುವುದಕ್ಕಾಗಿ, ಅನುಭವ ಪಡೆಯುವುದಕ್ಕಾಗಿ ಈ ಪ್ರಪಂಚದಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲಾ ವಸ್ತುಗಳು, ಆ ಎಲ್ಲಾ ವಸ್ತುಗಳ ಎಂಥವು ಹೇಗೆ ಅಂತಕ್ಕಂಥದ್ದು ನಮ್ಮ ಇಂದ್ರಿಯಗಳ ಮುಖಾಂತರ ನಮಗೆ ಗೋಚರವಾಗುತ್ತೆ, ಅರ್ಥವಾಗುತ್ತೆ. ನಮ್ಗೆ ಇಲ್ಲದೆ ಹೋಗಿದ್ರೆ, ಇಂದ್ರಿಯಗಳನ್ನು ಇಲ್ಲದೆ ಹೋಗಿದ್ರೆ ಅದರ ಗೋಚರವು ಅದ ಅನುಭವ ನಮ್ಗೆ ಆಗ್ತಾ ಇರಲಿಲ್ಲ. ಈ ಅನುಭವಗಳನ್ನು ಪಡೆಯುವುದರಿಂದ ಪ್ರಜ್ಞೆ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ಪ್ರಜ್ಞೆ ಬೆಳವಣಿಗೆ ಆದಾಗ ಕೈವಲ್ಯವನ್ನು ಸೇರುವುದಕ್ಕಾಗಿ ಯಾವುದನ್ನು ಬಿಡಬೇಕು, ಯಾವುದನ್ನ ಉತ್ತೇಜನ ಕೊಟ್ಟು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ಪ್ರಜ್ಞೆ ಬೆಳವಣಿಗೆ ಆಗುವುದಕ್ಕಾಗಿ ಈ ಪ್ರಪಂಚವನ್ನು ಇಟ್ಟಿರುವುದು, ನಾವು ಹುಟ್ಟು ಸಾವುಗಳು ಬಂದಿರತಕ್ಕಂಥ ಇದಕ್ಕಾಗಿ.
ಎಂಬ ಅಂಶವನ್ನು ಒತ್ತಿ ಹೇಳಬೇಕಾಗುತ್ತದೆ. ಪ್ರಪಂಚಕ್ಕೂ ನಮಗೂ ಸಂಬಂಧ ಯಾವ ರೀತಿ ಇದೆ ಅಂತ ಅನ್ನೋದನ್ನ ಈ ವಿಷಯಗಳನ್ನೇ ಒತ್ತಿ ಹೇಳಬೇಕು ಅಂತಂದ್ರೆ ಅರ್ಥವಾಯ್ತಾ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದಕ್ಕೆ ಗೆರೆಗಳಾಗ್ತೀವಿ ಒಂದು ವಿಷಯವನ್ನು ಓದ್ತಾ ಇರುವಾಗ. ಇಲ್ಲ ಪ್ರಿಂಟ್ ಮಾಡುವಾಗ್ಲೇನೆ ದೊಡ್ಡ ದೊಡ್ಡ ಅಕ್ಷರಗಳಿಂದ ಪ್ರಿಂಟ್ ಮಾಡ್ತಾರೆ. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ವಿಷಯವನ್ನು ನೀವು ಗ್ರಹಿಸ್ಕೋಬೇಕು ಅಂತ ಅರ್ಥ ಇದೆ. ಈ ಪ್ರಪಂಚದ ಅಭಿವ್ಯಕ್ತತೆಗೆ ಸಂಬಂಧಪಟ್ಟ ನಾಟಕವೆಲ್ಲ ಪುರುಷನಿಗೆ ಪ್ರಪಂಚ ಜೀವಿತವು ಅಶಾಶ್ವತವೂ ದುಃಖಪ್ರದವೂ ಆದದ್ದು ಎಂಬ ಅನುಭವವು ಖಚಿತವಾಗಿ ಉಂಟಾಗಬೇಕು. ಪುರುಷನಿಗೆ ಈ ಪ್ರಪಂಚದಲ್ಲಿ ಸಿಗ್ತಕ್ಕಂತ ವಸ್ತುಗಳು ವ್ಯವಹಾರಗಳು ದುಃಖಕರವಾಗಿ ಈ ಅನುಭವಗಳು ಆಗ್ತಾ ಆಗ್ತಾ ಈ ದುಃಖಕರವಾಗಿರತಕ್ಕಂತ ಸಮಾಜ ಇದೋ ಇದನ್ನ ದಾಟಬೇಕಪ್ಪ, ಯಾಕೆ ಬೇಡ ಅಂತಕ್ಕಂಥದ್ದನ್ನ ಅರಿವಾಗಬೇಕು. ಆದ್ದರಿಂದನೇ ನಿನಗೆ ಕಷ್ಟಗಳನ್ನು ಒದಗಿಸಿಕೊಡುವುದು. ಯಾವತ್ತ ಒಂದು ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಕ್ಕಂಥವನ ಇದ್ದರೆ ಅವನು ಪ್ಯೂರಿಫೈ ಆಗಬೇಕಾದ್ರೆ ಕಷ್ಟಗಳು ಒದಗಬೇಕು. ಏನ್ ಹೇಳ್ತಾರ ನೋಡಿ, ಈ ಪ್ರಪಂಚದಿಂದ ಜೀವಿತವು ಅಶಾಶ್ವತವೂ ದುಃಖಪ್ರದವೂ ಆದದ್ದು ಎಂಬ ಅನುಭವವನ್ನು ಖಚಿತವಾಗಿ ಉಂಟು ಮಾಡುವುದು. ಆ ಮೂಲಕ ದುಃಖಗಳ ಮೂಲಕ ಈ ಪ್ರಪಂಚವು ಕಷ್ಟಕರವಾಗಿರ್ತಕ್ಕಂಥದ್ದು, ಇದು ಬೇಡ ಅಂತದ್ದು ಈ ಅನುಭವಗಳು ನಮಗೆ ಆದಾಗ ಅದನ್ನು ವಿಮೋಚನೆ ಮಾಡಿ ಮುಂದಕ್ಕೆ ಹೋಗುವುದಕ್ಕೆ ದಾರಿಯಾಗುತ್ತದೆ. ಆತನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಆತನ ಗಮನವನ್ನು ತಿರುಗಿಸುವ ಉದ್ದೇಶದಿಂದಲೇ ಏರ್ಪಾಟಾಗಿದೆ. ನೋಡಿದ್ರ ಭಗವಂತನ ಯೋಜನೆ ಹೇಗಿದೆ ಅಂತ ಅನ್ನೋದು. ಪ್ರಪಂಚದಲ್ಲಿ ಕಷ್ಟಗಳೇ ಜಾಸ್ತಿ ಇರುತ್ತವೆ ಹೊರತು ಸುಖವಾಗಿರತಕ್ಕಂಥದಕ್ಕಿಂತ ಕಷ್ಟವೇ ಜಾಸ್ತಿ. ಈ ಕಷ್ಟಗಳನ್ನ ಜಾಸ್ತಿ ಭಗವಂತನ ನಮ್ಗೆ ಇಟ್ಟಿರುವುದು ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು. ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದು ಸಂಪಾದನೆ ಮಾಡಿ ಚಿಗುಪ್ಸೆ ಬಂದ್ಬಿಡ್ಬೇಕು ನಮ್ಗೆ. ಅಯ್ಯೋ ಯಾಕೆ ಜೀವನಪ್ಪ, ಇದು ಯಾಕಪ್ಪ ಇಷ್ಟು ಸಂಪಾದನೆ ಮಾಡೋದು, ಸುಮ್ಮನೆ ತಿನ್ನೋದಕ್ಕೆ ಇರುವುದಕ್ಕೆ ಸಾಕಾಗ್ತಲ್ಲ, ಇದೆಲ್ಲ ಯಾಕೆ ನಾನು ಸಂಪಾದನೆ ಮಾಡ್ತಕ್ಕಂಥದ್ದು ಅವನಲ್ಲೇ ಸ್ವತಃ ಆ ಜುಗುಪ್ಸೆ ಅಂತಕ್ಕಂಥದ್ದು ಹುಟ್ಟಿದಾಗ ಮುಂದಕ್ಕೆ ಹೋಗ್ತಾನೆ ಹೊರತು ನಾವು 100 ಜನ 100 ಮಾತು ಹೇಳಿದ್ರು ಅವಾಗ ಹೂ ಅಂತಾನೆ ಯಾವ್ದಾದ್ರು ಸಿಕ್ಕಿದ್ರೆ ದಬಾಯಿಸ್ತಾನೆ, ಎತ್ಕೊಂಡೋಗಿ ಮನೆಗೆ ಹಾಕೊಡ್ತಾನೆ, ದೊಡ್ಡದ ಆಸ್ತಿ ಮಾಡ್ಕೊಡ್ತಾನೆ. ಈ ಅನುಭವ ಆಗಬೇಕು ಅಂತಲೇ ಈ ಕಷ್ಟಗಳು. ದಂಡೆ ಸಂಪಾದನೆ ಮಾಡಿ ಇಂಟೆಲ್ ನಿಮ್ ಮನೇಲಿ ಹಾಕೊಂಡಿರ್ತೀಯಪ್ಪ, ರಾತ್ರಿ ಏನೋ ಯಾವಾಗ ಕಳ್ಳನ್ ಬಂದೆಲ್ಲ ದೋಚ್ಕೊಂಡಾಗ ದುಃಖ ಆಗಲ್ವ ನಿಮ್ಗೆ? ಅಯ್ಯೋ ಅದೆಲ್ಲ ನಾನು ಯಾಕಪ್ಪ ಸಂಪಾದನೆ ಮಾಡ್ಕೊಂಡಿಲ್ಲ, ಹಾಕಿದ್ದೆ ಇದೆಲ್ಲ ಹೋಯ್ತಲ್ಲ. ಆ ದುಃಖದ ನಿನ್ನ ದುಃಖವನ್ನು ಪ್ರವೇಶ ಮಾಡಬೇಕನ್ನೋ ಉದ್ದೇಶದಿಂದಲೇ ಆ ಕಳ್ಳನು ಒಂದೊಂದು ರೂಪದಲ್ಲಿ ಬಂದದ್ದು ಕಳ್ತನ ಮಾಡಿ ಇನ್ನು ಒಳ್ಳೇದಕ್ಕೆ ಹೊರತು ಕೆಟ್ಟದ್ದಕ್ಕಲ್ಲ ಅಂತನೂ ಭಾವನೆ ನಮ್ಮಲ್ಲಿ ಬರ್ಬೇಕು. ಈ ಬಗ್ಗೆ ಕ್ರೈಸ್ತ ಸಂಪ್ರದಾಯದಲ್ಲಿ ಒಂದು ದಿವ್ಯವಾದ ಅರ್ಥವುಳ್ಳ ಕಥೆ ಇದೆ. ಕ್ರೈಸ್ತರಲ್ಲಿ ಒಂದು ಕಥೆ ಹೇಳ್ತಾರಂತೆ. ಏನು ಅಂತಂದ್ರೆ, ಒಬ್ಬ ತಂದೆಗೆ ಅನೇಕ ಮಕ್ಕಳಿದ್ದರಂತೆ. ಅವರಲ್ಲಿ ಒಬ್ಬನು ತಾನು ಸ್ವತಂತ್ರನಾಗಬೇಕೆಂದು ಬಯಸಿ ತಂದೆ ಮನೆ ಬಿಟ್ಟು ದೇಶವಾಟಕ್ಕೆ ಹೋದನು. ತಂದೆಗೆ 4-5 ಜನ ಮಕ್ಕಳಿದ್ದಾರೆ. ಅವಾಗ ತಂದೆಯನ್ನು ಬಿಟ್ಟು ಅವನನ್ನು ದೇಶವನ್ನು ಸುತ್ತಕೊಂಡು ಬರ್ಬೇಕು ಹೊರಟೋಗ್ತಾನಂತೆ. ಆತನು ಎಲ್ಲಿ ಹೋದರೂ ದುಡಿದು ತಿನ್ನಬೇಕಷ್ಟೇ. ಸುಮ್ಮನೆ ಮನೇಲಾದ್ರೂ ರೋಪ್ ಹಾಕೊಂಡು ತಿನ್ಬೋದು, ಬೇರೆ ಕಡೆ ಆದ್ರೆ ಸುಮ್ಮನೆ ಆಗ್ತದೆ. ಕಷ್ಟಪಡಬೇಕು, ದುಡಿಬೇಕು, ತಿಂತಾ ಇದ್ದದಂತೆ. ಹೀಗೆಯೇ ಕಷ್ಟಪಟ್ಟುಕೊಂಡು ತನ್ನ ಜೀವಿತವನ್ನು ನಡೆಸುತ್ತಿದ್ದನಂತೆ. ಎಲ್ಲಾ ಕಡೆ ಕಷ್ಟಪಟ್ಟುಕೊಂಡು ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದ. ಆಗ ಒಂದು ಸಾರಿ ಘೋರ ಕ್ಷಾಮ ಬಂದು ತಂತೆ. ಕ್ಷಾಮಗಳು ಬರ್ತಾ ಇತ್ತು ಅವಾಗ. ಇವಾಗ ಕ್ಷಾಮ ನೋಡೋದೇ ನಾವು ಅಪರೂಪ. ಕ್ಷಾಮ ಬಂದಾಗ ತಿನ್ನೋದಕ್ಕಿರ್ಲಿಲ್ಲ. ನಾನು 6ನೇ ಕ್ಲಾಸ್ ನಲ್ಲಿ ಇದ್ದಾಗ ಬಹಳ ಕ್ಷಾಮ ಬಂದ್ಬಿಟ್ಟಿತ್ತು. ಒಂದೊತ್ತು ಊಟ ಮಾಡ್ತಕ್ಕಂಥವ್ರು ಮನೆಯವ್ರು ಸಾವುಕಾರ್ರೆ, ಆ ರೀತಿ ಆಗಿತ್ತು ಒಂದ್ಸಲಿಗೆ. ಆವಾಗ್ಲೇನೆ ಅದು ಕ್ಷಾಮ ಅನ್ನೋದು ಅನುಭವ ಆಗಿತ್ತು. ಆಗ ತಿನ್ನುವುದಕ್ಕೆ ಧಾನ್ಯ ಸಿಕ್ಕದೆ ಹೊಟ್ಟನ್ನು ತಿನ್ನಬೇಕಾಗಿ ಬಂದಿತ್ತು. ಆವಾಗ ಪಾಪ ಕ್ಷಮ ಬಂದಾಗ ನಮ್ಗೇನೋ ಚೆನ್ನಾಗಿತ್ತು, ನಾವು ತಿಂತಾ ಇದ್ವು. ಬೇರೆಯವ್ರು ಬಂದು ಹೇಳ್ಕೊಳ್ತಾ ಇದ್ರು, ಸ್ವಾಮಿ 3 ದಿವಸ ಆಯ್ತು ಆ ಎಲೆಗಳು ಸೊಪ್ಪುಗಳು ಕಿತ್ಕೊಂಡು ಬಂದು ತಿಂದುವು, ಗಡ್ಡೆಗಳೆಲ್ಲ ತಿಂದುವು, ಈ ಅದೂ ಸಿಕ್ಕಲಿಲ್ಲ, 2 ದಿವಸದ ಸೇರಿ ಅಷ್ಟ ಮಾತ್ರ ತಿಂದುವು ಅಂತಂದ್ರೆ ಅಂತ ಕ್ಷಮವಾಗ ಬಂದಿತ್ತು. ಪಾಪ ಹೇಳೋರು, ನಮ್ ತಂದೆ ಕರುಣೆ ಇತ್ತು, ಇಷ್ಟು ಕೊಡುವರು. ಆಗ ಆತನಿಗೆ ತುಂಬಾ ಬೇಸರವಾಗಿ ತನ್ನ ತಂದೆ ಮನೆ ಚೆನ್ನಾಗಿತ್ತು ಎಂಬ ಭಾವನೆಯಿಂದ ತಂದೆ ಮನೆಗೆ ಹಿಂತಿರುಗುತ್ತಾನೆ. ಎಲ್ಲಾ ಪಡ್ದ ಎಲ್ಲ ಮಾಡ್ಕೊಂಡು ಬಂದು ತಿನ್ನುವುದಕ್ಕೆ ಸಿಗ್ಲಿಲ್ಲ, ಕಷ್ಟವಾಗೋಯ್ತು. ಇಲ್ಲಪ್ಪ ನಮ್ ತಂದೆ ಮನೆನೇ ಚೆನ್ನಾಗಿತ್ತು ಹೇಳ್ಬಿಟ್ಟು ನಂತರ ಮನೆಗೆ
ಆಗ ತಂದೆಯ ಸಂತೋಷದಿಂದ ಆತನಿಗೆ ಔತಣ ಮಾಡಿಸಿದನಂತೆ. ಮಗನು ಇಷ್ಟು ದಿವಸ ಹೊರಟೋಗ್ಬಿಟ್ಟ, ಮನೆಗೆ ಬಂದ್ರೆ ಸಂತೋಷವಾಗ ನಾವು ಅವನಿಗೆ ಏನ್ ಬೇಕೋ ಆ ತಿಂಡಿ ಮಾಡಿಸಿ ಕೊಡಲ್ವಾ? ಹಾಗೆ ಕೊಟ್ಟನು. ಅದನ್ನು ಕಂಡು ಉಳಿದ ಮಕ್ಕಳು ಹೊಟ್ಟೆ ಕಿಚ್ಚು ಬಂತು ಇವರಿಗೆ. ನಾವು ತಂದೆ ಹೇಳಿದಂತೆ ಕೇಳುತ್ತಾ ಇಲ್ಲೇ ಇರುತ್ತೀವಿ. ನೀವೇನ್ ಹೇಳಿದ್ರೆ ಹೇಳ್ಕೊಂಡು ಇಲ್ಲೇ ಇದ್ವು. ಅವನು ಓಡಾಡ್ಕೊಂಡು ಬಂದ ಮೇಲೆ ಆದರೆ ನಮಗೆ ಔತಣವಿಲ್ಲ. ಯಾವಾಗ್ಲೂ ಈ ರೀತಿ ಔತಣ ನಮಗೆ ಮಾಡ್ಲಿಲ್ಲ ನೀನು. ಈತನ ಅವಿಧೇಯನಾಗಿ ಅಂದ್ರೆ ಹೇಳಿದ ಮಾತು ಕೇಳದಿರ್ತಕ್ಕಂಥವ್ರು ಅವಿಧೇಯನಾಗಿ ತಂದೆ ಮನೆ ಬಿಟ್ಟು ಅಲೆದಾಡಿ ಹಿಂತಿರುಗಿ ಬಂದಿದ್ದಕ್ಕೆ ಈತನಿಗೆ ಔತಣ ನೀಡುತ್ತಿದ್ದೀಯಾ? ಹೇಳಿದ ಮಾತು ಕೇಳಲಿಲ್ಲ, ಹೋಗು ಅಂತ ಹೊರಟೋಗ್ಬಿಟ್ಟ. ಆತ ನಂತರ ಮನೆಗೆ ಬಂದ ಔತಣವನ್ನು ನೀಡಿ ಅವನು ಸಹಕಾರ ಮಾಡ್ತಾ ಇದ್ದ. ಸಹಕರಿಸ್ತಾ ಇದೀಯ ನೀನು ಅಂತ ಬೇರೆ ಮಾತನ್ನು ತಂದೆನ ಕೇಳ್ತಾರೆ. ನಮ್ಮ ತಂದೆ ಇದ್ಯಾವ ನ್ಯಾಯ ಅಪ್ಪ? ನೀನ್ ಮಾಡ್ತಾ ಇರೋದು ಯಾವ ನ್ಯಾಯನಪ್ಪ ಇದು? ನಾವು ಕಷ್ಟಪಟ್ಟು ಮನೇಲೆ ನಾವಿದ್ದೀವಿ, ಅವನು ಅಲ್ಲೆಲ್ಲೇ ಓಡಾಡ್ಕೊಂಡು ಬಂದ ಮೇಲೆ ಅವನಿಗೆ ಔತಣವನ್ನು ಕೊಟ್ಟು ಅವನು ಈ ರೀತಿ ಮಾಡ್ತಾ ಇದ್ದೀವಿ, ಯಾವ ನ್ಯಾಯ ನೀನ್ ಮಾಡ್ತಾ ಇರೋದು ಅಂತ ಕೇಳ್ತಾನೆ. ಎಂದು ಗೊಣಗುಟ್ಟರಂತೆ. ಧೈರ್ಯವಾಗಿ ತಂದೆ ಹತ್ರ ಹೇಳಕ್ಕೂ ಆಗಲ್ಲ, ಒಳಗಡೆ ಗೊಣಗುಟ್ಕೊಳ್ಳೋದು. ಆಗ ತಂದೆಯು ಸರ್ವಜ್ಞನಾದ್ದರಿಂದ ನೀನು ಮನಸ್ಸಿನಲ್ಲೇ ಗೊಣಗುಟ್ಕೊಳ್ತಾ ಇರುವುದನ್ನು ಅವ್ರು ತಿಳ್ಕೊಂಡ ತಂದೆ. ಅವರ ಮನಸ್ಸನ್ನ ಪತ್ತೆ ಹಚ್ಚಿ, ಗೊತ್ತಾಗಲ್ವ ತಂದೆಗೆ ಅಂತ ಮಕ್ಕಳು ಏನು ಅನ್ಕೊಳ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಿಳ್ಕೊಂಡು ಪತ್ತೆ ಹಚ್ಚಿ ಅವ್ರು ಏನ್ ಅನ್ಕೊಳ್ತಾ ಇದಾರೆ ಅಂತಕ್ಕನ್ನೋದನ್ನ ಪತ್ತೆ ಹಚ್ಚಿದ ತಂದೆ. ಮಕ್ಕಳು ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಹಚ್ಚಿ, ಮಕ್ಕಳಿರ ನೀವು ಕೂಡ ಒಂದಲ್ಲ ಒಂದು ದಿನ ಅವನಂತೆ ನನ್ನನ್ನು ಬಿಟ್ಟು ಹೋಗುತ್ತೀರಿ. ಮಕ್ಕಳ್ರ ನೀವು ಅಷ್ಟೇನಪ್ಪ, ನನ್ನನ್ನು ಬಿಟ್ಟು ಒಂದಲ್ಲ ಒಂದ್ ದಿವಸ ನೀವು ಹೋಗ್ತೀರಾ. ಹೋಗಿ ಆತನಂತೆ ಒಟ್ಟು ತಿಂದು ಸಾಕಾಗಿ ಪುನಃ ಬರುತ್ತೀರಾ. ನೀವು ಅಷ್ಟೇನಪ್ಪ, ಓಡಾಡಿಕೊಂಡು ಹೊಟ್ಟು ತಿಂದು ನಂತರ ನನ್ನ ಹತ್ರಕ್ಕೆ ಬರ್ತೀರಾ. ಆಗ ನಿಮಗೂ ಔತಣ ಮಾಡಿಸುತ್ತೇನೆ ಎಂದು ಮರ್ಮ ಬೋಧಕನಾಗಿ ಹೇಳಿದನಂತೆ. ಅದರಲ್ಲಿ ಮರ್ಮ ಅಂತಂದ್ರೆ ಗುಟ್ಟು ಇದೆ ಅಂತ ಅರ್ಥ. ಹೇಳಿದಂತೆ ಅದು ಅಂದರೆ ಇದಕ್ಕೆ ಉತ್ತರ ಏನು, ಈ ಕಥೆ ರೂಪದಲ್ಲಿತ್ತು, ಅದು ನಿಜವಾದ ಬಣ್ಣ ಏನು ಅಂತಾನು ಇಲ್ಲಿ ಬರುತ್ತೆ. ಎಂದರೆ ತಂದೆ ಮನೆ ಬಿಟ್ಟು ಬರುವುದೇ ಸಂಸಾರ ಚಕ್ರವನ್ನು ಪ್ರವೇಶಿಸುವುದಾ. ತಂದೆ ಮನೆ ಬಿಟ್ಟು ಆಚೆ ಕಡೆ ಓಡಾಡಿದ್ನಲ್ಲ, ಅದು ಸಂಸಾರ ಚಕ್ರಕ್ಕೆ ಪ್ರವೇಶ ಮಾಡಿದಂತೆ. ನಾವೆಲ್ಲ ಹಂಗೆ, ನಮ್ ತಂದೆ ಯಾರು? ಭಗವಂತ. ಅಲ್ಲಿಂದ ಬಂದು ಈ ಸಂಸಾರ ಚಕ್ರದಲ್ಲಿ ನಾವು ಸಿಲುಕಾಕೊಂಡಿದ್ದೀವಿ, ಈ ಅನುಭವಗಳನ್ನು ಪಡೀತಾ ಇದ್ದೀವಿ. ಒಟ್ಟು ತಿಂದು ಬೇಸರ ಪಟ್ಟುಕೊಂಡು ವಾಪಸ್ಸು ಹೋಗುವುದು ಎಂದರೆ, ಒಟ್ಟು ತಿಂದು ಬೇಸರ ಪಟ್ಟು ವಾಪಸ್ಸು ಹೋಗುವುದು ಅಂದ್ರೆ ಏನು? ಅದಕ್ಕೆ ಮೂಲ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಅಧಿಕಾರ, ಕೀರ್ತಿ, ಭೋಗ, ಐಶ್ವರ್ಯಗಳು ಮೊದಲು ಸುಖಪ್ರದವಾಗಿ ತೋರಿದ ನಂತರವು ಅನಿತ್ಯವೂ ದುಃಖಕರವೂ ಆದುವು. ಇದು ಸಂಸಾರ ಚಕ್ರದಲ್ಲಿ ತಿಂದು ತೇಗಿ ಇದ್ರೂ ಇದು ಅನಿತ್ಯವು ಸುಖಕರವಾಗಿರ್ತಕ್ಕಂಥದ್ದು ಅಲ್ಲ. ನೋಡು, ಪಟ್ಟು ಅಧಿಕಾರ, ಕೀರ್ತಿ, ಭೋಗ, ಐಶ್ವರ್ಯ ಇವೆಲ್ಲವೂ ಶಾಶ್ವತವಲ್ಲ ಅನ್ನುವ ಮಟ್ಟಕ್ಕೆ ನಿಮಗೆ ಅನುಭವವಾಗುತ್ತದೆ. ಇದು ಮನೆ ಬಿಟ್ಟು ಹೋಗಿ ಅಲ್ಲಿ ಕಷ್ಟಪಟ್ಟು ಎಲ್ಲಾ ಪಡೆದು ನಂತರ ವಾಪಸ್ ಬಂದ್ರಲ್ಲ, ಅಲ್ಲ ಕೀರ್ತಿ ಅನುಭವ ಆಗಿರ್ತಕ್ಕಂಥದ್ದು ಇವೆಲ್ಲನು ಬೇಡ ಅಂತ ವಾಪಸ್ ಬಂದನಲ್ಲ. ಒಂದು ಮೊದಲು ಸುಖಪ್ರದವಾಗಿ ತೋರಿದ ನಂತರ ಅನಿತ್ಯವೂ ದುಃಖಕರವೂ ಆದದ್ದು ಎಂಬ ತತ್ವವು ಅವನಿಗೆ ಅರ್ಥವಾಯಿತು. ಈ ರೀತಿ ನಮಗೆ ನಾವು ಭಗವಂತನಿಂದ ಬಂದಿದ್ದೀವಿ, ಇಲ್ಲಿ ಸಂಸಾರ ಚಕ್ರದಲ್ಲಿ ಸಿಲುಕುಕೊಂಡು ಈ ಅನುಭವಗಳೆಲ್ಲ ಪಡೆದು ಈ ಕೀರ್ತಿ, ಐಶ್ವರ್ಯ, ಇವು ಬಡದಾಟ ಇವೆಲ್ಲವೂ ಶಾಶ್ವತ, ಇವೆಲ್ಲವೂ ಬೇಕಾಗಿಲ್ಲ. ನಾವ್ ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಹೋಗ್ಬೇಕು ಅಂತಕ್ಕಂತಹ ಉತ್ತಮ ರೀತಿಯಲ್ಲಿರ್ತಕ್ಕಂಥ ದಾರಿ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳುವ ಕಡೆಗೆ ಹೋಗ್ತೀವಿ. ಆ ಉತ್ತಮ ಗುಣಗಳನ್ನ ಸೇರಿಸಿ ಉತ್ತೇಜನ ಕೊಟ್ಟು ಈ ರೀತಿ ನಡೀಬೇಕು ಅಂತ ಹೇಳಿಕೊಳ್ಳುವುದಕ್ಕಾಗಿ ನಮ್ಮ ತೀಸಾಫ್ಕಲ್ ಸೊಸೈಟಿ ಸಂಸ್ಥೆಗಳು ಬೆಳೆಸಿರುವುದು. ಇಂಥ ಅನುಭವಗಳನ್ನು ಆಗಿ ನಾವು ಉತ್ತಮ ಗುಣಗಳನ್ನು ಬೆಳೆಸಿಕೊಂಡು ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿ ಹೋಗಬೇಕನ್ನುವ ಉದ್ದೇಶದಿಂದ ತೀಸಾಫ್ಕಲ್ ಸೊಸೈಟಿಗಳು ಸ್ಥಾಪನೆ ಮಾಡಿ, ಅಲ್ಲಿ ಬಂದಿರತಕ್ಕಂಥವರಿಗೆ ಆ ತಂದೆ ಯಾವ ರೀತಿ ಪಾಠ ಮಾಡಿದ್ನೋ ಇಲ್ಲಿ ಲೀಡರ್ ಆಗಿರತಕ್ಕಂಥವ್ರು ಇಂತಹ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೋಬೇಕು, ಉತ್ತಮ ರೀತಿಯಲ್ಲಿ ಜೀವನ ನಡೆಸೋದು ಹೇಗೆ ಅಂತಕ್ಕಂಥ ಪಾಠವನ್ನು ಹೇಳ್ಕೊಡುವುದಕ್ಕಾಗಿ ನಮ್ಮ ಸೊಸೈಟಿಗಳು ಇರುವುದು. ಆದ್ದರಿಂದ
ಈ ಸ್ಥಳವನ್ನ ಪವಿತ್ರವಾಗಿ ಬಂದಿರತಕ್ಕಂತ ಅವರು ತಂದೆ ರೂಪದಲ್ಲಿ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡ್ತಾನೋ ಆ ರೀತಿ ಮಾಡ್ತಕ್ಕಂಥ ಸಮಸ್ಯೆ ಯಾಕಬೇಕು ಅಲ್ಲಿ ಇರ್ತಕ್ಕಂಥ ದೊಡ್ಡವರು ಆ ತಂದೆ ಮಟ್ಟದಲ್ಲಿ ಇರಬೇಕು ಅಂತ ಅನ್ನೋದನ್ನ ತಿಳ್ಕೊಳ್ತಾ ಇವತ್ತು ಇದನ್ನ ಮುಕ್ತಾಯಗೊಳಿಸ್ತಾರೆ. ಮೂರ್ ಸಲ ಓಂಕಾರ ಮಾಡಿ.